सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರೂರಿನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಯುದ್ಧ ಭೂಮಿಯಲ್ಲಿ ನಡೀತಾ ಇರುವಂತಹದ್ದನ್ನು ವರದಿ ಮಾಡ್ತಾ ಇದ್ದಾನೆ. ಸೊ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಸಂಜಯ ಬಹಳ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಯಾವ ಪ್ರಯತ್ನ ಅದು? ಒಂದು ವೇಳೆ ಸತ್ಯ ಏನು ಅನ್ನುವಂತಹದ್ದನ್ನು ಧೃತರಾಷ್ಟ್ರ ಅರಿತುಕೊಂಡರೆ ಸೊ ಈ ಯುದ್ಧಕ್ಕೆ ಒಂದು ಪೂರ್ಣ ವಿರಾಮವನ್ನು ಹಾಡಬಹುದು. ಬಿಕಾಸ್ ಟು ಸ್ಟಾಪ್ ದಿ ವಾರ್ ಧೃತರಾಷ್ಟ್ರ ಹಿ ಕ್ಯಾನ್ ಟೇಕ್ ದಿ ಡಿಸಿಷನ್. ಸೊ ಒಂದು ವೇಳೆ ಧೃತರಾಷ್ಟ್ರ ಮಹಾರಾಜನಾದ ಕಾರಣದಿಂದ ಯುದ್ಧವನ್ನೇನಾದರೂ ತಡಿಬಹುದಾ, ಸ್ಟಾಪ್ ಮಾಡಬಹುದಾ, ಅವನಿಗೆ ಪೂರ್ಣ ಪ್ರಮಾಣದಲ್ಲಿ ಆ ಒಂದು ಯುದ್ಧ ಭೂಮಿಯ ಚಿತ್ರಣವನ್ನು ಸರಿಯಾಗಿ ಕೊಟ್ಟರೆ ಬಹುಶಃ ಏನಾದರೂ ಧೃತರಾಷ್ಟ್ರ ತನ್ನ ಮನಸ್ಸನ್ನು ಬದಲಾಯಿಸ್ಕೋಬಹುದಾ ಅನ್ನುವ ರೀತಿಯಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಸಂಜಯ ಇಲ್ಲಿ ಅರ್ಜುನ ಮತ್ತು ಶ್ರೀಕೃಷ್ಣ ಇವರುಗಳನ್ನು ಅನೇಕ ಬೇರೆ ಬೇರೆ ಹೆಸರುಗಳಿಂದ ಕರೆದು ಆ ಹೆಸರಿನ ಅರ್ಥ ಮತ್ತು ಸಂದರ್ಭ ಅವೆಲ್ಲ ಇವನಿಗೆ ಧೃತರಾಷ್ಟ್ರನಿಗೆ ಅರ್ಥ ಆಗಲಿ. ಸೊ ಹಾಗಾಗಿ ಕೆಲವು ವಿಶೇಷ ನಾಮಗಳನ್ನು ಉಪಯೋಗಿಸಿದ್ದಾನೆ. ಅದರಂತೆ ಇಲ್ಲಿ ಈ ಶ್ಲೋಕದಲ್ಲಿ ಋಷಿಕೇಶ ಅಂತ ಹೇಳಿ ಪರಮಾತ್ಮ ಶ್ರೀಕೃಷ್ಣನನ್ನು ಕರೆದಿದ್ದಾನೆ ಮತ್ತು ಗುಡಾಕೇಶ ಅಂತ ಹೇಳಿ ಅರ್ಜುನನನ್ನು ಕರೆದಿದ್ದಾನೆ. ವಾಟ್ ಈಸ್ ಋಷಿಕೇಶ? ವೈ ಕೃಷ್ಣ ಇಸ್ ಕಾಲ್ಡ್ ಋಷಿಕೇಶ? ಋಷಿಕೇಶ ಅಂತಂದ್ರೆ ಒನ್ ಹೂ ಕ್ಯಾನ್ ಕಂಟ್ರೋಲ್ ದಿ ಸೆನ್ಸಸ್. ಕಂಟ್ರೋಲರ್ ಆಫ್ ದಿ ಸೆನ್ಸಸ್ ಇಸ್ ಕಾಲ್ಡ್ ಋಷಿಕೇಶ. ಸೊ ಪರಮಾತ್ಮ ಶ್ರೀಕೃಷ್ಣ ಇಸ್ ಋಷಿಕೇಶ. And Shri Krishna, he has got the control over the senses of the Arjuna also. So ಈ ಅರ್ಥದಲ್ಲಿ he is Hrishikesha. Paramatma Shri Krishna, he is the controller of the senses and he can control the senses of the Arjuna. ಅಷ್ಟು ಮಾತ್ರಕ್ಕೆ he is Hrishikeshana. ಈ ಒಂದು ಪ್ರಶ್ನೆ ಬರಬಹುದು. ದ ಸುಪ್ರೀಂ ಲಾರ್ಡ್ ಶ್ರೀಕೃಷ್ಣ ಈಸ್ ಋಷಿಕೇಶ ಅಂತಂದರೆ ಪರಮಾತ್ಮ ಎಲ್ಲರ ಸೆನ್ಸ್ ಆರ್ಗನ್ಸ್ಗಳನ್ನು ಸೆನ್ಸಸ್ನ ಕಂಟ್ರೋಲ್
ಮಾಡುವಂತಹವನು, ತನ್ನ ವಶದಲ್ಲಿ ಇಟ್ಕೊಂಡಿರುವಂತಹವನು. ಬಿಕಾಸ್ ದಟ್ ಈಸ್ ವೈ ಹಿ ಈಸ್ ಕಾಲ್ಡ್ ದಿ ಅಂತರ್ಯಾಮಿ. ನಮ್ಮೆಲ್ಲರಲ್ಲೂ ಅವನಿದ್ದಾನೆ, ನಮ್ಮೆಲ್ಲರನ್ನ ಮುನ್ನಡೆಸ್ತಾ ಇರೋವನೇ ಅವನು. ಸೊ ನಾವೇನು ಯೋಚನೆ ಮಾಡ್ತೀವಿ, ಏನು ಯೋಚನೆ ಮಾಡ್ತಾ ಇಲ್ಲ, ನಾವೇನು ಮಾಡಬೇಕಾಗಿತ್ತು, ನಮ್ಮಿಂದ ಅವನು ಏನು ಮಾಡಿಸ್ತಾನೆ. ಸೊ ನಮ್ಮ ಗುಣ ಕರ್ಮಗಳಿಗೆ ಅನುಸಾರವಾಗಿ ನಮ್ಮನ್ನು ಅಲ್ಲಲ್ಲಿ ತಿದ್ದುತ್ತಾ ಶಿಕ್ಷಿಸುತ್ತಾ ನಮ್ಮೆಲ್ಲರ ಸೆನ್ಸಸ್ಗಳನ್ನು ಅವನು ಕಂಟ್ರೋಲ್ ಮಾಡಿದ್ದಾನೆ. ಸೊ ಹಿ ಈಸ್ ಕಾಲ್ಡ್ ಋಷಿಕೇಶ. ಸೊ ಇಲ್ಲಿ ಯುದ್ಧಭೂಮಿನಲ್ಲಿ ಅರ್ಜುನನಿಗೆ ಸಾರಥಿಯಾಗಿರುವಂತಹದ್ದು ಯಾರೋ ಸಾಮಾನ್ಯ ಅಲ್ಲ. ಶ್ರೀಕೃಷ್ಣ ಅಂತಂದರೆ ಏನೋ ಒಬ್ಬ ಸಾಮಾನ್ಯ ಅಂತ ತಿಳ್ಕೊಬೇಡ ಧೃತರಾಷ್ಟ್ರ. ಹಿ ಈಸ್ ಋಷಿಕೇಶ. ಸೊ ಅವನು ಋಷಿಕೇಶನಾದ ಕಾರಣದಿಂದ ಮತ್ತು ಎಲ್ಲರ ಸೆನ್ಸಸ್ನ ಅವನು ಕಂಟ್ರೋಲ್ ಮಾಡ್ಕೊಂಡಿರೋದ್ರಿಂದ ಯಾರ ಕೈನಲ್ಲಿ ಏನು ಕೆಲಸವನ್ನು ಮಾಡಿಸ್ಬೇಕು ಅವೆಲ್ಲವನ್ನ ಬಲ್ಲವನವನು ಋಷಿಕೇಶ. ಸೊ ಅಕಾರ್ಡಿಂಗ್ಲಿ ದಿಸ್ ಋಷಿಕೇಶ he will guide Arjuna. He will guide Arjuna in such a way that Arjuna, he will realize his true nature. ಅರ್ಜುನ ಅವನಿಗೆ ತನ್ನ ಸ್ವಧರ್ಮದ ಅರಿವು ಅನ್ನುವಂತಹದ್ದು ಒಂದು ಉಂಟಾಗ್ಬಿಟ್ರೆ ಅವನು ಈ ಯುದ್ಧದಲ್ಲಿ ಎಲ್ಲರನ್ನ ಕೊಲ್ತಾನೆ. ಬಿಕಾಸ್ ಆಫ್ ಸಮ್ ಬುದ್ಧಿ ದೋಷ, ಬುದ್ಧಿ ಭ್ರಮಣೆ, ಆ ಕಾರಣದಿಂದ, ಬಿಕಾಸ್ ಆಫ್ ದಿ ಮೋಹ, ದಿಸ್ ಅರ್ಜುನ ಇಸ್ ನಾಟ್ ಏಬಲ್ ಟು ಹ್ಯಾಂಡಲ್ ದಿ ಸಿಚುಯೇಷನ್. ಬಟ್ ಒನ್ಸ್ ಬಿಕಾಸ್ ಆಫ್ ಶ್ರೀ ಕೃಷ್ಣ ಹಿ ವಿಲ್ ಗೈಡ್ ಅರ್ಜುನ ಪ್ರಾಪರ್ಲಿ. ಆಗೇನಾಗುತ್ತೆ, ಅರ್ಜುನನಿಗೆ ತನ್ನ ಸ್ವಧರ್ಮದ ಅರಿವು ಉಂಟಾಗುತ್ತೆ. ಸೊ ಹಿ ವಿಲ್ ಅಂಡರ್ಸ್ಟ್ಯಾಂಡ್ ಹಿಸ್ ಬೇಸಿಕ್ ಸ್ವಧರ್ಮ, ಬೇಸಿಕ್ ನೇಚರ್ ಅಂಡ್ ಹಿಸ್ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ವಿತ್ ಆಲ್ ದಿಸ್ ಅರ್ಜುನನ ಶ್ರೀಕೃಷ್ಣನ ಮಾರ್ಗದರ್ಶನ ಸಿಗುತ್ತೆ ಅರ್ಜುನನಿಗೆ ಸ್ವಧರ್ಮದ ನೆನಪು ಮರುಕಳಿಸುತ್ತದೆ. ಆ್ಯಂಡ್ ಹಿ ವಿಲ್ ಪರ್ಫಾರ್ಮ್ ಹಿಸ್ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಅಷ್ಟು ಮಾತ್ರ ಅಲ್ಲ, ಅರ್ಜುನ ಇಲ್ಲಿ ಅರ್ಜುನನನ್ನ ಸಂಜಯ ಗುಡಾಕೇಶ ಅಂತ ಕರೆದಿದ್ದಾನೆ. ಗುಡಾಕೇಶ ಅಂತಂದರೆ ಎಲ್ಲವನ್ನ ತಿಳ್ಕೊಂಡಿರುವಂತಹವನು ಅಂತಂದರೆ ಅವಿದ್ಯೆಯನ್ನು ಗೆದ್ದವನು ಈಸ್ ಕಾಲ್ಡ್ ದಿ ಗುಡಾಕೇಶ. ಸೊ ದಿಸ್ ಅರ್ಜುನ ಈಸ್ ಆಲ್ಸೋ ನಾಟ್ ಜಸ್ಟ್ ಸಮ್ ಆರ್ಡಿನರಿ ಯಾರೋ ಒಬ್ಬ ವ್ಯಕ್ತಿ ಅಲ್ಲ. ಅವನು ಬಹಳ ದೊಡ್ಡ ಜ್ಞಾನಿ ಅರ್ಜುನ. ಅವಿದ್ಯೆಯನ್ನು ಗೆದ್ದವನು ಅಂತಂದರೆ ದ ವೆರಿ ಮೀನಿಂಗ್ ಈಸ್ ಹಿ ಈಸ್ ಜ್ಞಾನಿ. ಬಟ್ ಬಿಕಾಸ್ ಆಫ್ ಸಮ್ ದೋಷ ಇನ್ ದಿ ಬುದ್ಧಿ, ಕೆಲವೊಂದು ಅವನು ಸರಿಗೆ ಅನಲೈಸ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಆಫ್ ದಿ ಮೋಹ, ಶತ್ರುಗಳಲ್ಲಿ ಸಂಬಂಧವನ್ನು ಕಲ್ಪಿಸಿಕೊಂಡ, ಇವರು ಯಾರನ್ನೂ ಕೊಲ್ಲಬಾರದು ಅನ್ನುವಂತಹ ಕಾರ್ಪಣ್ಯ ದೋಷ, ಇವೆಲ್ಲ ಅರ್ಜುನನನ್ನು ಒಂದು ರೀತಿಯಲ್ಲಿ ಕಟ್ಟಿ ಹಾಕ್ಬಿಟ್ಟಿದೆ. ಜೊತೆಗೆ ಹಿ ಹ್ಯಾಸ್ ಫರ್ಗಾಟನ್ ಹಿಸ್ ಟ್ರೂ ನೇಚರ್. ಅದರ್ವೈಸ್ ಅರ್ಜುನ ಈಸ್ ಎ ಜ್ಞಾನಿ. ಸೊ ಹಿ ಈಸ್ ಎ ಗುಡಾಕೇಶ. ಈಗ ಮಾರ್ಗದರ್ಶನ ಪರಮಾತ್ಮನಿಂದ ನೇರವಾಗಿ ಅವನಿಗೆ ಸಿಗೋದ್ರಿಂದ ಅವನ ಅವಿದ್ಯೆ ಎನ್ನುವಂತಹದ್ದು ಬೇಸಿಕಲಿ ಹಿ ಈಸ್ ಎ ಜ್ಞಾನಿ. ಈಗ ಅವಿದ್ಯೆ ಎನ್ನುವಂತಹದ್ದು ನಾಶ ಆಗೋದ್ರಿಂದ ಬಿಕಾಸ್ ಹಿ ಈಸ್ ಎ ಗುಡಾಕೇಶ, ಅವನಲ್ಲಿ ಜ್ಞಾನ ಉಂಟಾಗುತ್ತೆ. ತನ್ನ ಸ್ವರೂಪ ಜ್ಞಾನದ ಬಗ್ಗೆ ಅವನಿಗೆ ಅರಿವು ಮೂಡಿದಾಗ ಅವನು ತನ್ನ ಜವಾಬ್ದಾರಿ ಏನು, ನನ್ನ ಧರ್ಮ ಯಾವುದು, ನನ್ನ ರೆಸ್ಪಾನ್ಸಿಬಿಲಿಟೀಸ್, ನನ್ನ ಕರ್ತವ್ಯ ಏನು, ನಾನು ಏನು ಮಾಡಬೇಕಾಗಿದೆ ಅವೆಲ್ಲವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಎದ್ದು ನಿಲ್ಲುವಂತಹ ವ್ಯಕ್ತಿ ದಿಸ್ ಅರ್ಜುನ. ಸೊ ಹಿ ಈಸ್ ಗುಡಾಕೇಶ.
ಆದರೆ ಒಂದು ದೋಷದ ಕಾರಣದಿಂದ ಅವನು ಇಲ್ಲಿಯವರೆಗೆ ಅವನ ನೆನಪುಗಳು ಒಂದು ರೀತಿಯಲ್ಲಿ ಮಾಸಿ ಹೋಗಿತ್ತು. ಬಟ್ ಅರ್ಜುನ ಏನು ಮಾಡ್ತಾನೆ, ಪರಮಾತ್ಮನಲ್ಲಿ ಬಹಳ ವಿನಯದಿಂದ ಹೇಳ್ಕೊತಾನೆ, ನನಗೆ ಏನು ಮಾಡಬೇಕು ಅನ್ನುವಂತಹದ್ದು ಗೊತ್ತಾಗ್ತಾ ಇಲ್ಲ. ವಿವೇಕ ಅನ್ನುವಂತಹದ್ದು ನಾಶವಾಗಿ ಹೋಗಿದೆ. ಆ ಡಿಸ್ಕ್ರಿಮಿನೇಷನ್ ಈಸ್ ನಾಟ್ ಹ್ಯಾಪನಿಂಗ್. ಸೊ ವಾಟ್ ಈಸ್ ರಿಯಲ್, ವಾಟ್ ಈಸ್ ನಾಟ್ ರಿಯಲ್, ಐ ಆಮ್ ಅನೇಬಲ್ ಟು ಪ್ರೋಸೆಸ್ ದಟ್. ನನಗದು ಗೊತ್ತಾಗ್ತಾ ಇಲ್ಲ. ಈ ಕಾರಣದಿಂದ ನಾನು ನಿನ್ನನ್ನು ಕೇಳ್ಕೊತಾ ಇದ್ದೀನಿ, ಪರಮಾತ್ಮ, ನನಗೆ ಯಾವುದು ಶ್ರೇಯಸ್ಸು ಅಂತ ನಿನಗೆ ಗೊತ್ತಾಗಿದೆ, ಅದನ್ನು ನನಗೆ ತಿಳಿಸು. ನಾನು ಐ ವಿಲ್ ಫಾಲೋ ದಟ್ ತತ್ವ. ನಾನು ತ್ವಾಂ ಪ್ರಪನ್ನಂ, ನಾನು ನಿನ್ನಲ್ಲಿ ಶರಣಾಗಿದ್ದೀನಿ, ನನ್ನನ್ನು ನಿನ್ನ ಶಿಷ್ಯನನ್ನಾಗಿ ಸ್ವೀಕರಿಸಿ ನನಗೆ ಮಾರ್ಗದರ್ಶನವನ್ನು ತೋರಿಸು ಅಂತ ಹೇಳಿ ಪರಮಾತ್ಮನಲ್ಲಿ ಅವನು ಶರಣಾಗತನಾಗ್ತಾನೆ, ಅವನ ಆಶ್ರಯವನ್ನು ಪಡಿತಾನೆ. ಅಂಡ್ ಪರಮಾತ್ಮ ಶ್ರೀಕೃಷ್ಣ ಈಸ್ ಅ ಭಕ್ತವತ್ಸಲ. ಅರ್ಜುನ ಈಸ್ ಎ ಸರೆಂಡರ್ಡ್ ಡಿವೋಟಿ. ಸೊ ಡೆಫಿನೆಟ್ ಆಗಿ ಅರ್ಜುನನನ್ನ ಈ ರೀತಿ ಹೀಗೆ ಮಾಡು ಅಂತ ಹೇಳಿ ಒಂದು ಪ್ರಾಪರ್ ವೇ, ಒಂದು ಗೈಡೆನ್ಸ್ ಸಿಗತ್ತೆ ಪರಮಾತ್ಮನಿಂದ. ಯಾವ ಕ್ಷಣದಲ್ಲಿ ಅರ್ಜುನ ಪರಮಾತ್ಮನಲ್ಲಿ ಆಶ್ರಯವನ್ನು ಪಡೆದಿದ್ದಾನೆ, ಆ ಕ್ಷಣದಲ್ಲಿ ಅವನಲ್ಲಿದ್ದಂತಹ ಅವಿದ್ಯೆ ಎನ್ನುವಂತಹದ್ದು ನಾಶವಾಗಿ ಅವನು ಮತ್ತೆ ತನ್ನ ಆ ಒಂದು ಜ್ಞಾನದಲ್ಲಿ ಅವನು ನಿಂತಿದ್ದಾನೆ. ಅವನು ಮತ್ತೆ ಜ್ಞಾನದಲ್ಲಿ ನಿಂತ ಕಾರಣದಿಂದ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಸಂಜಯ ಹೇಳ್ತಾ ಇದ್ದಾನೆ, ಹಿ ಈಸ್ ಗುಡಾಕೇಶ. ಫಾರ್ ದಿಸ್ ಗುಡಾಕೇಶ there is Rishikesha with him. So this Rishikesha will make this Gudakesha to regain all, ಅದು ಏನೇನು ಎಲ್ಲವನ್ನ ಮರೆತಿದ್ದಾನೆ ಅವೆಲ್ಲ ಅವನಿಗೆ ಮತ್ತೆ ಸಿಗೋ ಹಾಗೆ ಮಾಡ್ತಾನೆ. ಸೊ ಇಲ್ಲಿ ಯುದ್ಧ ಭೂಮಿನಲ್ಲಿ ಈಗ ದಿಸ್ ಋಷಿಕೇಶ ಇಸ್ ದೇರ್ ಆ್ಯಂಡ್ ಗುಡಾಕೇಶ ಹಿ ಈಸ್ ವೆರಿ ಆ್ಯಕ್ಟಿವ್ ನೌ. ಸೊ ಅಟ್ಲೀಸ್ಟ್ ಈ ಥರ ಹೇಳೋದ್ರಿಂದ ಸಿಚುಯೇಷನ್ ಹೀಗಿದೆ. ನಾವು ಅರ್ಜುನ ಈಗ he is ready, he is prepared, and for him to guide there is Krishna. ಸೊ ಈಗ ಯುದ್ಧ ಬೇಕಾ ನಿನಗೆ ಧೃತರಾಷ್ಟ್ರ? ಅಟ್ಲೀಸ್ಟ್ ನೌ ಯು ಕ್ಯಾನ್ ಟೇಕ್ ದ ಡಿಸಿಷನ್, ಯು ಕ್ಯಾನ್ ರೀಥಿಂಕ್. ಮತ್ತೆ ನೀ ಇನ್ನೊಂದು ಡಿಸಿಷನ್ ತಗೋಬಹುದು, ಯುದ್ಧ ಮಾಡಬೇಕು ಬೇಡವೋ ಅದೆಲ್ಲ ನಿನ್ನ ಕೈನಲ್ಲಿದೆ ಅಂತ ಹೇಳಿ ಅವನನ್ನು ಎಚ್ಚರಿಸ್ತಾ ಇರುವಂತಹದ್ದು. ಸೊ ಈಗ ಅರ್ಜುನನಲ್ಲಿ ಇದ್ದಂತಹ ಅಜ್ಞಾನ ನಾಶವಾಗಿದೆ. ದೆರ್ ಈಸ್ ನೋ ಮೋಹ, ಮೈಂಡ್ ಈಸ್ ಫಿಲ್ಡ್ ವಿತ್ ಕ್ಲಾರಿಟಿ. ಜೊತೆಗೆ ಈ ಸಂದರ್ಭದಲ್ಲಿ ಈ ಶ್ಲೋಕದಲ್ಲಿ ಧೃತರಾಷ್ಟ್ರನಿಗೆ ಯುದ್ಧ ಭೂಮಿಯಲ್ಲಿ ನಡೀತಾ ಇರುವಂತಹ ಚಿತ್ರಣವನ್ನು ನೇರವಾಗಿ ವಿವರಿಸ್ತಾ ಇರುವಂತಹ ಈ ಹಂತದಲ್ಲಿ ಸಂಜಯ he is also using two more different names of Lord Shri Krishna and Arjuna. ಅಂಡ್ ಈ ಶ್ಲೋಕದಲ್ಲಿ ಅದನ್ನು ಕೂಡ ನಾವು ನೋಡ್ಬೋದು. ಹಿಯರ್ ಸಂಜಯ ಹೇಳ್ತಾ ಇದ್ದಾನೆ ಗೋವಿಂದಂ ಅಂಡ್ ಪರಂತಪಃ ಅಂತ ಹೇಳಿ ಮತ್ತೆ ಅವರಿಬ್ಬರ ಹೆಸರುಗಳನ್ನು ಇಲ್ಲಿ ತಂದಿದ್ದಾನೆ. ಸೊ ವಾಟ್ ಈಸ್ ಗೋವಿಂದ? ಗೋವಿಂದ ಈಸ್ ಶ್ರೀಕೃಷ್ಣ. ವೈ ಶ್ರೀಕೃಷ್ಣ ಈಸ್ ಗೋವಿಂದ? ಇಲ್ಲಿ ಗೋ ಅಂತಂದರೆ ವೇದಗಳು ಅನ್ನುವ ಒಂದು ಅರ್ಥ ಇದೆ. ವಿಂದಹ ಅಂತಂದರೆ ಹಿ ಈಸ್ ದಿ ನೋರ್ ಆಫ್ ದಿ ವೇದಾಸ್. ಸೊ ನೋರ್ ಆಫ್ ದಿ ವೇದಾಸ್ ಅಂತಂದ್ರೆ ಏನರ್ಥ? ಹಿ ಈಸ್ ಎ ಸರ್ವಜ್ಞ, ಹಿ ನೋಸ್ ಎವ್ರಿಥಿಂಗ್. ಸೊ ದಿಸ್ ಶ್ರೀಕೃಷ್ಣ ಈಸ್ ಎ ಗೋವಿಂದ, ಈಸ್ ಎ ನೋರ್ ಆಫ್ ಎವ್ರಿಥಿಂಗ್. ಸೊ ಅವನಿಗೆಲ್ಲ ಗೊತ್ತಿದೆ, ಏನಾಗಬೇಕು, ಏನು ಮಾಡಬೇಕು, ಏನೇನು ಯಾವ ರೀತಿಯಲ್ಲಿ ಮುಂದಿನ ಕ್ಷಣಗಳನ್ನು ಎದುರಿಸಬೇಕು, ಹೇಗೆ ಪ್ರಿಪೇರ್ ಮಾಡಬೇಕು ಅರ್ಜುನನನ್ನು, ಹೀಗೆ ಎಲ್ಲವನ್ನು ತಿಳ್ಕೊಂಡಿರುವಂತಹವನು ಶ್ರೀಕೃಷ್ಣ. ಯಾಕೆಂತಂದರೆ ವೇದಗಳನ್ನೇ ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾನೆ ಅಂತಂದ ಮೇಲೆ ಹಿ ಈಸ್ ದಿ ನೋರ್ ಆಫ್ ಎವ್ರಿಥಿಂಗ್. ಈ ಅರ್ಥದಲ್ಲಿ
ಪರಮಾತ್ಮನನ್ನು ಗೋವಿಂದ ಅಂತ ಕರೆದು, ದಿಸ್ ಗೋವಿಂದ ಈಸ್ ವಿತ್ ಪರಂತಪಃ. ಸೊ ಇಲ್ಲಿ ಅರ್ಜುನ ಈಸ್ ಪರಂತಪ. ಪರಂತಪ ಅಂತಂದ್ರೆ ಅಗೇನ್ ಅವನನ್ನ ಯಾರೂ ಜಯಿಸಕ್ಕಾಗದೇ ಇಲ್ಲ. ಯುದ್ಧ ಭೂಮಿಯಲ್ಲಿ ಇವನನ್ನ ನೋಡಿದ್ರೆ ಶತ್ರುಗಳು ಹೆದರ್ತಾರೆ. ಸೊ ಅಂತಹ ಅರ್ಜುನ ಈಸ್ ರೆಡಿ ವಿತ್ ಗೋವಿಂದ. ಸೊ ಅರ್ಜುನನಿಗೆ ಯಾವ ರೀತಿಯ ಜ್ಞಾನವನ್ನು ಕೊಡಬೇಕು, ಅಂತಹ ಜ್ಞಾನವನ್ನು ಕೊಟ್ಟು ಅವನಿಗೆ ಮಾರ್ಗದರ್ಶನವನ್ನು ಕೊಡ್ತಾನೆ. ಯಾವಾಗ ಅರ್ಜುನನಿಗೆ ದಿ ರೈಟ್ ನಾಲೆಡ್ಜ್ ಅನ್ನುವಂತಹದ್ದು ಸಿಗತ್ತೆ, ಆಗ ಹಿ ವಿಲ್ ರಿಯಲೈಸ್ ಹಿಸ್ ಟ್ರೂ ನೇಚರ್. ಅವನಿಗೆ ತನ್ನ ಸ್ವಧರ್ಮ ಏನು ಅನ್ನುವಂತಹದ್ದು ಗೊತ್ತಾದ ಮರುಕ್ಷಣದಲ್ಲಿ ಹಿ ವಿಲ್ ಡೆಫಿನೆಟ್ಲಿ ಅಕ್ಸೆಪ್ಟ್ ಟು ಫೈಟ್ ದಿ ವಾರ್. ಸೊ ಅವನು ಯುದ್ಧ ಮಾಡ್ತೀನಿ ಅಂತ ಹೇಳಿ ಕೆಳಗಿಟ್ಟಿರುವಂತಹ ಬಿಲ್ಲು ಬಾಣಗಳನ್ನು ಮತ್ತೆ ಅವನು ಹೆಗಲಿಗೆ ಏರಿಸಿಕೊಂಡ ಅಂತಂದರೆ ಯುದ್ಧ ಪ್ರಾರಂಭವಾಗತ್ತೆ. ಯುದ್ಧ ಪ್ರಾರಂಭವಾಯಿತು ಅಂತಂದರೆ ದಿಸ್ ಅರ್ಜುನ ಈಸ್ ಪರಂತಪಃ. ಅವನನ್ನು ಯುದ್ಧದಲ್ಲಿ ಗೆಲ್ಲೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅವನ ಎದುರಲ್ಲಿ ನಿಂತಹ ಶತ್ರುಗಳಿಗೆ ಅರ್ಜುನನನ್ನು ಹೇಗೆ ಗೆಲ್ಲಬೇಕು ಅನ್ನುವಂತಹದ್ದು ಗೊತ್ತಾಗೋದಿಲ್ಲ. ಅಷ್ಟು ಭಯಂಕರವಾಗಿ ಯುದ್ಧವನ್ನು ಮಾಡ್ತಾನೆ. ವಿಶ್ವದಲ್ಲಿ ಬಹಳ ದೊಡ್ಡ ಶ್ರೇಷ್ಠ ಬಿಲ್ಲುಗಾರ. ಈಸ್ ಎ ವೆರಿ ಗ್ರೇಟ್ ವಾರಿಯರ್. ಸೊ ದಿಸ್ ಪರಂತಪ, ಆಫ್ಟರ್ ರಿಯಲೈಸಿಂಗ್ ಹಿಸ್ ಟ್ರೂ ನೇಚರ್, ಹಿ ವಿಲ್ ಅಕ್ಸೆಪ್ಟ್ ಟು ಫೈಟ್ ದಿ ವಾರ್. ಸೊ ಬಿ ಕೇರ್ಫುಲ್ ಅಂತ ನಾವು ಎಚ್ಚರಿಕೆ ಯಾರಿಗಾರ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಪರಮಾತ್ಮ ಮತ್ತು ಅರ್ಜುನ ಒಟ್ಟಾಗಿ ಅಲ್ಲಿ ಇರೋಂತಹ ಸಂದರ್ಭ ಮತ್ತು ಪರಮಾತ್ಮ ಶ್ರೀಕೃಷ್ಣನಲ್ಲಿ ಅರ್ಜುನ ಶರಣಾಗಿರುವಂತಹದ್ದು, ಪರಮಾತ್ಮನ ಆಶ್ರಯವನ್ನು ಅರ್ಜುನ ಪಡ್ಕೊಂಡಿದ್ದಾನೆ ಅಂತಂದರೆ ಪರಮಾತ್ಮ ತನ್ನ ಭಕ್ತನನ್ನು ಯಾವ ರೀತಿಯಲ್ಲಿ ರಕ್ಷಿಸ್ತಾನೆ, ಹೇಗೆ ಕಾಪಾಡ್ತಾನೆ. ಬಿಕಾಸ್ ಹಿ ಈಸ್ ಋಷಿಕೇಶ, ಹಿ ಈಸ್ ಗೋವಿಂದ, and Arjuna is Gudakesha. He is a big gnani and he is Parantapaha. Now think of the situation. Think ಅಂತ ಹೇಳಿ ಧೃತರಾಷ್ಟ್ರನನ್ನು ಒಂದು ರೀತಿಯಲ್ಲಿ ಎಚ್ಚರಿಸಿ ನೇರವಾಗಿ ತಾನು ಏನು ಜವಾಬ್ದಾರಿಯನ್ನು ತಗೊಂಡಿದ್ದಾನೆ ಅದನ್ನು ಸಂಪೂರ್ಣ ಯಶಸ್ವಿಯಾಗಿ ಪರಿಪಾಲಿಸ್ತಾ ಇದ್ದಾನೆ ಸಂಜಯ. ಹಿ ಈಸ್ ವೆರಿ ಬ್ರೇವ್. ಸಂಜಯ ಇಸ್ ಎ ವೆರಿ ಬ್ರೇವ್ ಪರ್ಸನ್. So he is very intelligently narrating the facts that are happening in the war field. ಸಂಪೂರ್ಣವಾಗಿ ಎಲ್ಲದರ ಬಗ್ಗೆ ಚಿತ್ರಣವನ್ನು ಕೊಡ್ತಾ ಇದ್ದಾನೆ. And he continues, ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನೆಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಸೊ ಕುರುಕ್ಷೇತ್ರದ ಈ ಯುದ್ಧ ಭೂಮಿಯಲ್ಲಿ ಈ ಕ್ಷಣದ ಅರ್ಜುನನ ಸ್ಥಿತಿಯನ್ನು, ಪರಿಸ್ಥಿತಿ, ಅವನು ಹೇಗಿದ್ದಾನೆ ಎನ್ನುವಂತಹದ್ದನ್ನು ಧೃತರಾಷ್ಟ್ರನಿಗೆ ತಿಳಿಸ್ತಾ ಇರುವಂತಹ ಸಂದರ್ಭ ಇದು. ಸೊ ಧೃತರಾಷ್ಟ್ರನ ಕುರಿತು ಸಂಜಯ ಹೇಳ್ತಾ ಇದ್ದಾನೆ, ಓ ಭಾರತ, ಧೃತರಾಷ್ಟ್ರನಿಗೆ ಹೇಳ್ತಾ ಇರುವಂತಹದ್ದು, ಹೇ ಭಾರತ, ಇಲ್ಲಿ ಯುದ್ಧ ಭೂಮಿನಲ್ಲಿ ಏನೇನಾಗ್ತಾ ಇದೆ ಅನ್ನುವಂತಹದ್ದನ್ನು ಮಾತ್ರ ಹೇಳ್ತಿಲ್ಲ, ಯಾರ್ಯಾರು ಹೇಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅನ್ನುವಂತಹದ್ದನ್ನು ಕೂಡ ನಾನು ನಿನಗೆ ಹೇಳ್ತಾ ಇದ್ದೀನಿ. ಹೇ ಭಾರತ, ಲಿಸನ್ ಕೇರ್ಫುಲಿ. ಋಷಿಕೇಶಂ ಇದಂ ವಚಃ. ಸೊ ಪರಮಾತ್ಮ ಶ್ರೀಕೃಷ್ಣ ಈ ಮಾತುಗಳನ್ನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅದನ್ನು ದಿಸ್ ಸಂಜಯ ಈಸ್ ನರೇಟಿಂಗ್ ವಾಟ್ ಪರಮಾತ್ಮ ಈಸ್ ಟಾಕಿಂಗ್ ವಿತ್ ಅರ್ಜುನ, ವಾಟ್ ಹೀ ಈಸ್ ಅಡ್ವೈಸಿಂಗ್. ಅಲ್ಲಿ ಏನು ಕಾನ್ವರ್ಸೇಷನ್ ಆಗ್ತಾ ಇದೆ ಬಿಟ್ವೀನ್ ಅರ್ಜುನ ಆ್ಯಂಡ್ ಶ್ರೀಕೃಷ್ಣ, ಅದನ್ನು ಅದೇ ರೀತಿಯಲ್ಲಿ ಧೃತರಾಷ್ಟ್ರನಿಗೆ ಆ ವರದಿಯನ್ನು ಕೊಡ್ತಾ ಇರುವಂತಹದ್ದು. ಅದರಿಂದ ಭರತ, ಲಿಸನ್ ಕೇರ್ಫುಲಿ. ಇಲ್ಲಿ ಋಷಿಕೇಶ ಈಗ ಈ ಮಾತುಗಳನ್ನು ಆಡ್ತಾ ಇದ್ದಾನೆ ಅರ್ಜುನನೊಂದಿಗೆ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ.
ಹಿಂದೆ ಇದೇ ಅರ್ಜುನನನ್ನು ವಿಷೀದಂತಂ ಅಂತ ಕರೆದಿದ್ದ. ವಿಷೀದಂತಂ ಅಂತಂದರೆ ಇದೇ 2ನೇ ಅಧ್ಯಾಯದ ಪ್ರಾರಂಭದಲ್ಲಿ ಬಂದಂತಹ ಪದ ಇದು. ಸೊ ಅರ್ಜುನನ ಮನಸ್ಥಿತಿ ಬಹಳ ದುಃಖದಿಂದ ಕೂಡಿರುತ್ತೆ. ದಟ್ ಈಸ್ ಕಾರ್ಪಣ್ಯ ದೋಷ. ಸೊ ಬಿಕಾಸ್ ಆಫ್ ದಟ್ ಮೋಹ ಆ್ಯಂಡ್ ದುಃಖ ಅರ್ಜುನನ ಮನಸ್ಸಿನಲ್ಲಿ ಮರುಕ, ಕರುಣೆ, ಅನುಕಂಪ ಅನ್ನುವಂತಹದ್ದು ಉಂಟಾಗಿತ್ತು. ಇದು ಮನಸ್ಸಿನ ಭಾವನೆ. ಅಲ್ಲಿ ಮನಸ್ಸು ಅಂತಂದಾಗ ಇಟ್ ಫೀಲ್ಸ್ ಅಂತ ಹೇಳ್ತಾರೆ. ಸೊ ವಿಪರೀತ ಭಾವನೆಗಳನ್ನು ಅರ್ಜುನ ಹೊಂದಿದ್ದ. ಆ ಮನಸ್ಸು ಅನ್ನುವಂತಹದ್ದು ಮಾತ್ರ ವರ್ಕ್ ಆಗ್ತಾ ಇತ್ತು. ಉಳಿದಂತೆ ಅಲ್ಲಿ ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಸ್ತಬ್ಧವಾಗಿ ಹೋಗಿತ್ತು. ಸೊ ಸಂಪೂರ್ಣವಾಗಿ ಮನಸ್ಸು ತನಗೆ ಬಂದಂತೆ ಅನೇಕ ವಿಪರೀತ ಭಾವನೆಗಳನ್ನು ಅರ್ಜುನನಿಂದ ಹುಟ್ಟುವಂತೆ ಮಾಡಿತ್ತು. ಸೊ ಬಿಕಾಸ್ ಆಫ್ ಆಲ್ ದೀಸ್ ಸೋ ಮೆನಿ ಭಾವನಾಸ್, ವಿಪರೀತ ಭಾವನೆಗಳಿಂದ ಕೂಡಿದಂತಹ ಅರ್ಜುನ, ಅವನ ಮನಸ್ಥಿತಿ ಹೇಗಿತ್ತು ಅಂತಂದರೆ, ಎದುರಾಳಿಗಳನ್ನು ನೋಡಿದಾಗ ಅವ್ರು ಯಾರನ್ನೂ ಇವನು ಶತ್ರುಗಳು ಅಂತ ಕನ್ಸಿಡರ್ ಮಾಡೋಕ್ಕೆ ಆಗದೇ ಇರೋ ಹಾಗೆ ಅವನಲ್ಲಿ ಅನುಕಂಪ, ಮರುಕ, ಕರುಣೆ ಇವೆಲ್ಲ ಉಂಟಾಗಿತ್ತು. ಎದುರುಗಡೆ ಕಂಡು ಬಂದಂತಹ ಭೀಷ್ಮ ಪಿತಾಮಹರನ್ನು ನೋಡಿ ಇವರು ನನ್ನ ತಾತ. ಇನ್ಫ್ಯಾಕ್ಟ್ ಭೀಷ್ಮ ಹಿ ವಾಸ್ ರೆಡಿ ದೇ, ಹಿ ವಾಸ್ ವೇಟಿಂಗ್, ವಾರ್ ಮಾಡೋದಕ್ಕೆ ರೆಡಿಯಾಗಿ ಬಂದಿರುವಂತಹವನು. ಆದರೆ ಭೀಷ್ಮನ ಕಣ್ಣಲ್ಲಿ ಕಣ್ಣೀರಿಲ್ಲ. ಭೀಷ್ಮ ಅರ್ಜುನನನ್ನು ನನ್ನ ಸಂಬಂಧಿ, ನನ್ನ ಮೊಮ್ಮಗ ಅಂತ ಹೇಳ್ತಾ ಇಲ್ಲ. ಬಟ್ ಅರ್ಜುನ ಭೀಷ್ಮನನ್ನು ನೋಡಿದ ಕೂಡಲೇ ನನ್ನ ತಾತ ಅಂತ ಹೇಳ್ತಾನೆ. ಅದೇ ರೀತಿ ದ್ರೋಣರನ್ನು ನೋಡಿದಾಗ ನನ್ನ ಗುರು ಅಂತ ಹೇಳ್ತಾನೆ. ಇನ್ಫ್ಯಾಕ್ಟ್ ಗುರು ದ್ರೋಣ ಈಸ್ ಆಲ್ಸೋ ಕೌರವರ ಸೇನೆಯಲ್ಲಿ ನಿಂತು ಅರ್ಜುನನೇ ಎದುರಾಗಿ ಯುದ್ಧ ಮಾಡೋದಕ್ಕೆ ಬಂದಿರುವಂತಹ ಮಹಾರಥಿ. ಮತ್ತು ದುರ್ಯೋಧನಾದಿಗಳು ಅವರೆಲ್ಲರನ್ನ ನನ್ನ ಅಣ್ಣ ತಮ್ಮಂದರು ಅಂತ ಹೇಳ್ತಾನೆ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ದಿ ಕಾರ್ಪಣ್ಯ ದೋಷ. ಸೊ ಅವನ ಮನಸ್ಸಿನಲ್ಲಿ ಈ ರೀತಿ ಕರುಣೆ, ಅನುಕಂಪ, ಮರುಕ ಇವೆಲ್ಲ ಅವನ ಮನಸ್ಸಿನಲ್ಲಿ ಇದ್ದಿದ್ದರಿಂದ ದುಃಖದಿಂದ ಕಣ್ಣೀರು ಸುರಿಸ್ಕೊಂಡು ಅಳ್ತಾ ಇದ್ದಾನೆ. ಹೇಗೆ ಇಂತಹವ್ರಗಳ ಜೊತೆ ನಾನು ಯುದ್ಧ ಮಾಡಲಿ, ನಾನು ಹೇಗೆ ಇವ್ರ ಜೊತೆ ಯುದ್ಧ ಮಾಡಲಿ ಅನ್ನುವಂತಹ ಒಂದು ಪರಿಸ್ಥಿತಿಗೆ ಅವನು ಬಂದಿದ್ದಾನೆ ಅಂತಂದರೆ, ಯುದ್ಧ ನನ್ನ ಧರ್ಮ ಅನ್ನುವಂತಹದ್ದು ಮರೆತ ಕಾರಣದಿಂದ. ಬಿಕಾಸ್ ಅವನ ಮನಸ್ಸಿನಲ್ಲಿ ಮೋಹ ಇತ್ತು. ಮೋಹದ ಕಾರಣದಿಂದ ಶತ್ರುಗಳಲ್ಲಿ ಸಂಬಂಧವನ್ನು ಕಲ್ಪಿಸಿಕೊಂಡ. ಇಂತಹವ್ರ ಜೊತೆ ಹೇಗೆ ನಾನು ಯುದ್ಧವನ್ನು ಮಾಡಲಿ, ಇಂತಹವ್ರನ್ನ ಹೇಗೆ ಕೊಲ್ಲೋದಕ್ಕೆ ಸಾಧ್ಯ? ಶತ್ರುಗಳನ್ನು ಕೊಲ್ಲಬಹುದು, ಆದರೆ ನನ್ನ ಸ್ವಂತ ಜನ, ನನ್ನ ಮನೆಯವರು, ನನ್ನ ಬಾಂಧವರು, ನನ್ನ ಬಂಧುಗಳನ್ನು ನಾನು ಹೇಗೆ ಕೊಲ್ಲಲಿ? ಸೊ ಯುದ್ಧ ಮಾಡೋದಕ್ಕೆ ಐ ಆಮ್ ನಾಟ್ ಪ್ರಿಪೇರ್ಡ್ ಅನ್ನುವಂತಹ ಸ್ಥಿತಿ ಅವನಲ್ಲಿ ಕಣ್ಣೀರು ತರಿಸಿತ್ತು. ದುಃಖದಿಂದ ಅಳ್ತಾ ಕೂತಿರ್ತಾನೆ. ಬಿಲ್ಲು ಬಾಣಗಳನ್ನು ತೆಗೆದಿಟ್ಬಿಟ್ಟಿರ್ತಾನೆ ಯುದ್ಧ ಬೇಡ ಅಂತ ಹೇಳಿ. ಸೊ ಹೀಗೆ ಅಳ್ತಾ ಕೂತಿರುವಂತಹ ಅರ್ಜುನನನ್ನು ವಿಷೀದಂತಂ ಅಂತ ಕರೆದಿದ್ದ. ಸೊ ದಿಸ್ ಈಸ್ ದಿ ಮೀನಿಂಗ್ ಆಫ್ ವಿಷೀದಂತಂ. ಈಗಲೂ ಕೂಡ ಹೆಚ್ಚು ಕಡಿಮೆ ಅರ್ಜುನನ ಪರಿಸ್ಥಿತಿ ಅದೇ ರೀತಿ ಇದೆ. ಶರಣಾಗಿದ್ದಾನೆ, ನನಗೆ ದಾರಿ ತೋರಿಸು ಅಂತ ಕೇಳಿದ್ದಾನೆ. ಪರಮಾತ್ಮ ಈಗ ಮಾತು ಪ್ರಾರಂಭ ಮಾಡಿದ್ದಾನೆ. ಬಟ್ ರೈಟ್ ನಾವು ಅರ್ಜುನನನ್ನು ನೋಡಿದ್ರೆ ಈಗಲೂ ಕೂಡ ಅವನ ಮನಸ್ಥಿತಿ ವಿಷೀದಂತಂ. ಅಳ್ತಾ ಇದ್ದಾನೆ, ಕಣ್ಣಲ್ಲಿ ನೀರು ಸುರಿತಾ ಇದೆ, ದುಃಖದಿಂದ ಕೂಡಿದ್ದಾನೆ. ಬಟ್ ನಂತರದಲ್ಲಿ ಯಾವಾಗ ಅರ್ಜುನ ಪರಮಾತ್ಮನಲ್ಲಿ ಶರಣಾಗತಿಯನ್ನು ಹೊಂದಿದ, ಅವನ ಆಶ್ರಯವನ್ನು ಬೇಡದ, ನೌ ದಿಸ್ ಅರ್ಜುನ ಪರಮಾತ್ಮನಲ್ಲಿ ಆಶ್ರಯವನ್ನು ಹೊಂದಿದ. ಸೊ ಯಾವ ಸಂದರ್ಭದಲ್ಲಿ ಋಷಿಕೇಶ, ದಟ್ ಈಸ್ ಶ್ರೀಕೃಷ್ಣ, ಇವನು ನಾನು ನಿನ್ನ ಶಿಷ್ಯ, ನಾನು ನಿನ್ನಲ್ಲಿ ಶರಣಾಗಿದ್ದೀನಿ, ಯು ಗೈಡ್ ಮಿ ಪ್ರಾಪರ್ಲಿ ಅಂತ ಹೇಳಿ ಅವನಲ್ಲಿ ಶರಣಾಗತಿಯಿಂದ ಹೊಂದುತ್ತಾನೆ. ಆ ಕ್ಷಣದಲ್ಲಿ ದಿಸ್ ಋಷಿಕೇಶ ಅವನು ಅರ್ಜುನನಿಗೆ ಈ ಮಾತುಗಳನ್ನು ಹೇಳ್ತಾನೆ. ಸೇನೆಯವರು ಉಭಯೋರ ಮಧ್ಯೆ, ಸಿ ಅರ್ಜುನ ವಾಸ್ ಇನ್ ಬಿಟ್ವೀನ್ ಟೂ ಆರ್ಮೀಸ್.
ಎರಡೂ ಸೇನೆಗಳ ಮಧ್ಯದಲ್ಲಿ ಅರ್ಜುನ ಇರ್ತಾನೆ. ಈ ಸೇನೆಯವರು ಉಭಯೋರ ಮಧ್ಯೆ ಎನ್ನುವಂತಹದ್ದು ಈ ಹಿಂದೆ ಕೂಡ ಒಂದು ಶ್ಲೋಕದಲ್ಲಿ ಬಂದಿತ್ತು. ಅದು ಯಾವ ಸಂದರ್ಭ ಅಂತಂದ್ರೆ ಇಲ್ಲಿ ಅರ್ಜುನನೇ ಕೇಳಿರ್ತಾನೆ, ಹೇ ಪರಮಾತ್ಮ, ಟೇಕ್ ದಿಸ್ ಚಾರಿಯಟ್ ಇನ್ ಬಿಟ್ವೀನ್ ದೋಸ್ ಟೂ ಆರ್ಮೀಸ್. ಐ ವಾಂಟ್ ಟು ಹ್ಯಾವ್ ಎ ಲುಕ್. ಅದರಿಂದ ಅರ್ಜುನ ಈ ಹಿಂದೆ ಕೇಳಿರ್ತಾನೆ, ಹೇ ಅಚ್ಯುತ, ನನ್ನ ರಥವನ್ನು ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸುವಂತ ಅರ್ಜುನ ಕೇಳಿರ್ತಾನೆ. ಇಲ್ಲಿ ಎರಡೂ ಸೇನೆಗಳ ಮಧ್ಯದಲ್ಲಿ ನಿಂತಿರುವಂತಹ ಅರ್ಜುನನನ್ನು ಕುರಿತು ಪರಮಾತ್ಮ ಮಾತನಾಡ್ತಾ ಇದ್ದಾನೆ. ಈ ಸಮಯದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಅರ್ಜುನನೊಂದಿಗೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅರ್ಜುನ ಅಳ್ತಾ ಇದ್ದಾನೆ, ಅವನ ಕಣ್ಣಲ್ಲಿ ನೀರಿದೆ. ಬಟ್ ದಿ ಲಾರ್ಡ್, ಹಿ ಈಸ್ ಪ್ರಹಸನ್ನಿವ. ಪ್ರಹಸನ್ನಿವ ಅಂತಂದ್ರೆ ದಿ ಲಾರ್ಡ್ ಈಸ್ ಸ್ಮೈಲಿಂಗ್. ಅರ್ಜುನ ದುಃಖದಿಂದ ಇರುವಂತಹ ಈ ಸಂದರ್ಭದಲ್ಲಿ ಅವನ ಸ್ನೇಹಿತ ಪರಮ ಮಿತ್ರ ನಗ್ತಾ ಇದ್ದಾನೆ. ಸೊ ಇಲ್ಲಿ ಈ ಸಂದರ್ಭವನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ವೈ ದಿಸ್ ಕೃಷ್ಣ ಈಸ್ ಸ್ಮೈಲಿಂಗ್. ಪರಮಾತ್ಮನನ್ನು ನಾವು ಭಕ್ತವತ್ಸಲ ಅಂತ ಹೇಳ್ತೀವಿ. ಅಂತಂದರೆ ಅವನು ಯಾವಾಗಲೂ ಕೂಡ ತನ್ನ ಭಕ್ತರನ್ನು, ಡಿವೋಟಿಗಳನ್ನ ಬಿಟ್ಕೊಡೋದಿಲ್ಲ. ಅವ್ರು ಯಾರೇ ಆಗಿರಲಿ, ಅವನು ನನ್ನ ಡಿವೋಟಿ ಅಂತಂದರೆ ಸಾಕು, ಐ ವಿಲ್ ಟೇಕ್ ಕೇರ್ ಆಫ್ ಯು. ದಟ್ ಈಸ್ ಭಕ್ತವತ್ಸಲ. ಇಲ್ಲಿ ಅರ್ಜುನ ಪರಮಾತ್ಮನಲ್ಲಿ ಸರೆಂಡರ್ ಆಗಿದ್ದಾನೆ, ಶರಣಾಗಿದ್ದಾನೆ, ಅಳ್ತಾ ಇದ್ದಾನೆ. ಅರ್ಜುನ ಪರಮಾತ್ಮ ನಗ್ತಾ ಇದ್ದಾನೆ. ಯಾಕೆ ಭಕ್ತವತ್ಸಲ ಶ್ರೀಕೃಷ್ಣ ಈ ಸಂದರ್ಭದಲ್ಲಿ, ಅರ್ಜುನ ಅಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ಹಿ ಈಸ್ ಪ್ರಹಸನ್ನಿವ, ನಗ್ತಾ ಇದ್ದಾನೆ? ಬಿಕಾಸ್ ಭಕ್ತವತ್ಸಲ ಅಂತಂದಾಗ ಕೇವಲ ಭಕ್ತರನ್ನು ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ಅನ್ನುವಂತಹ ಆ ಅರ್ಥ ಮಾತ್ರ ಅಲ್ಲ, ಐ ವಿಲ್ ಟೇಕ್ ಕೇರ್ ಆಫ್ ಯು ಅನ್ನುವಂತಹ ಅರ್ಥ ಮಾತ್ರ ಅಲ್ಲ. ಭಕ್ತನಿಗಾಗಿ ದಿ ಸುಪ್ರೀಂ ಲಾರ್ಡ್, ಹಿ ಕ್ಯಾನ್ ಫಿಟ್ ಇನ್ ಟು ಎನಿ ರೋಲ್. ದಟ್ ಈಸ್ ಭಕ್ತವತ್ಸಲ. ಸೊ ನನ್ನ ಭಕ್ತ ಈ ರೀತಿಯ ಅಪೇಕ್ಷೆ ಪಟ್ಟಿದ್ದಾನೆ ಅಂತಂದಾಗ ಅವನ ಅಪೇಕ್ಷೆಗೆ ಅನುಗುಣವಾಗಿ ಯಾವ ರೀತಿಯ ಅಪೇಕ್ಷೆಯನ್ನು ಭಕ್ತ ಹೊಂದಿರ್ತಾನೆ ಆ ಅಪೇಕ್ಷೆಯಂತೆ ಪರಮಾತ್ಮ ಅವನ ಕಣ್ಣುಗಳಿಗೆ ಕಾಣಿಸ್ಕೊತಾನೆ. ದಟ್ ಈಸ್ ಭಕ್ತವತ್ಸಲ. ಸೊ ಇಟ್ ಈಸ್ ದಿ ಡಿಸೈರ್ ಆಫ್ ದಿ ಭಕ್ತ. ಸೊ ಅಷ್ಟು ಸಾಕು ಪರಮಾತ್ಮನಿಗೆ. ಇದು ನನ್ನ ಭಕ್ತನ ಬಯಕೆ, ಅಪೇಕ್ಷೆ. ಸೊ ಐ ಹ್ಯಾವ್ ಟು ಫುಲ್ಫಿಲ್ ಬಿಕಾಸ್ ಹಿ ಈಸ್ ಮೈ ಡಿವೋಟಿ. ಸೊ ಭಕ್ತನಿಗಾಗಿ ನಾನು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ. ಯಾವ ರೀತಿಯಲ್ಲಿ ನನ್ನನ್ನು ನಾನು ಬದಲಾಯಿಸ್ಕೋಬಹುದೋ ಅದೆಲ್ಲವನ್ನು ನಾನು ಮಾಡ್ಕೋತೀನಿ. ಸೊ ಅರ್ಜುನ ಪರಮಾತ್ಮನನ್ನು ಸಖ ಅಂತ ಕರೀತಾನೆ, ಮಿತ್ರ ಅಂತ ಕರೀತಾನೆ. ಆಗ ಶ್ರೀಕೃಷ್ಣ ಅವನಿಗೆ ಸ್ನೇಹಿತನಾಗ್ತಾನೆ. ಹಿ ಬಿಕಮ್ಸ್ ಎ ಫ್ರೆಂಡ್. ಅದೇ ರೀತಿಯಲ್ಲಿ ಒಬ್ಬ ಭಕ್ತ ಶ್ರೀಕೃಷ್ಣನ ನೀನು ನನ್ನ ಮಗನಾಗಿ ಬರಬೇಕು ಅಂತ ಹೇಳಿ ಕೇಳಿಕೊಂಡಾಗ ಅದೇ ರೀತಿಯಲ್ಲಿ ಆ ಡಿವೋಟಿಗೆ ಅಂತಂದರೆ ಇಲ್ಲಿ ವಸುದೇವ ದೇವಕಿಯರಿಗೆ ಮಗನಾಗಿ ಬರ್ತಾನೆ ಅವನು. ದಿಸ್ ಬೋತ್ ವಸುದೇವ ಆ್ಯಂಡ್ ದೇವಕಿ, ದೇ ಆರ್ ದಿ ಡಿವೋಟೀಸ್ ಆಫ್ ಶ್ರೀಹರಿ. ಶ್ರೀಹರಿಯನ್ನು ಅವರು ಬಹಳ ಲೌಕಿಕದ ವ್ಯಾಮೋಹಕ್ಕೆ ಒಳಗಾಗಿ ಪರಮಾತ್ಮನನ್ನು ನೀನು ನನ್ನ ಮಗನಾಗಿ ಬಾ ಅಂತ ಕೇಳ್ಕೊತಾನೆ. ಸೊ ದಿಸ್ ಈಸ್ ದಿ ಡಿಸೈರ್ ಆಫ್ ದಿ ಡಿವೋಟಿ. ಗೊತ್ತಾಯಿತು ಪರಮಾತ್ಮನಿಗೆ, ದಿಸ್ ವಸುದೇವ ಆ್ಯಂಡ್ ದೇವಕಿ ಅವರು ನನ್ನ ಡಿವೋಟಿಗಳು. ಆದರೆ ಅವರು ಯಾಕೆ ಈ ರೀತಿ ಕೇಳ್ಕೊಂಡಿದ್ದಾರೆ ಅದನ್ನು ನಾನೀಗ ಕ್ವಶನ್ ಮಾಡೋದಿಲ್ಲ. ಅವರಿಗೆ ನಾನು ಮಗನಾಗಿ ಹೋಗಬೇಕು, ದಟ್ಸ್ ಆಲ್. ಆ್ಯಂಡ್ ವಸುದೇವ ದೇವಕಿಯರಿಗೆ ಪರಮಾತ್ಮ ಮಗನಾಗಿ ಕಾಣಿಸ್ಕೊತಾನೆ. ಅರ್ಜುನ ಸಖ ಅಂತ ಕರೆದಾಗ ಸ್ನೇಹಿತನಾಗ್ತಾನೆ. ಮತ್ತೊಬ್ಬ ಡಿವೋಟಿ ಮಗ ಅಂತ ಹೇಳಿದಾಗ ಮಗನಾಗಿ ಬರ್ತಾನೆ.
ಇನ್ಯಾರೋ ಡಿವೋಟಿ ಯು ಆರ್ ಮೈ ಲವರ್, ನೀನು ನನ್ನ ಪ್ರೇಮಿ ಅಂತ ಹೇಳಿದಾಗ ಆ ಡಿವೋಟಿಯಾಗೆ ಪ್ರೇಮಿಯಾಗಿ ಬರ್ತಾನೆ, ತುಂಬ ಪ್ರೀತಿ ಮಾಡ್ತಾನೆ. ಸೊ ದಿಸ್ ಈಸ್ ದಿ ನೇಚರ್ ಆಫ್ ಶ್ರೀಕೃಷ್ಣ. ಸೊ ಹಿ ಈಸ್ ಕಾಲ್ಡ್ ಭಕ್ತವತ್ಸಲ. ಸೊ ಈ ರೀತಿಯಲ್ಲಿ ಶ್ರೀಕೃಷ್ಣ ಹಿ ಈಸ್ ರೆಡಿ ಟು ಟೇಕ್ ಎನಿ ಪೊಸಿಷನ್ ಫಾರ್ ಹಿಸ್ ಡಿವೋಟೀಸ್. ಅದರಂತೆ ಇಲ್ಲಿ ಅರ್ಜುನ ಪರಮಾತ್ಮನಲ್ಲಿ ಶರಣಾಗಿದ್ದಾನೆ. ಇಲ್ಲಿಯವರೆಗೆ ಅರ್ಜುನ ಪರಮಾತ್ಮನನ್ನ ಸಖ ಅಂತ ಕರೀತಾ ಇದ್ದ. ಸೊ ಸಖನಾಗಿ ಅವನ ಜೊತೆ ಹೆಜ್ಜೆ ಹೆಜ್ಜೆಗೂ ಅವನ ಜೊತೆಯಲ್ಲಿ ಇರ್ತಾ ಇದ್ದಂತಹ ಪರಮಾತ್ಮ ಈಗ ದ ಸೇಮ್ ಅರ್ಜುನ ಯು ಆರ್ ಮೈ ಗುರು ಅಂತ ಹೇಳ್ತಾ ಇದ್ದಾನೆ. ನಾನು ನಿನ್ನ ಶಿಷ್ಯ, ನೀನು ನನ್ನ ಗುರು, ನನಗೆ ಮಾರ್ಗದರ್ಶನವನ್ನು ಕೊಡು ಅಂತ ಕೇಳಿದಾಗ ದಿಸ್ ಭಕ್ತವತ್ಸಲ ಹೌ ಕ್ಯಾನ್ ಹಿ ಸೇ ನೋ? ಸೊ ಗುರುವಾಗಿ ಬಂದಿದ್ದಾನೆ ಇಲ್ಲಿ ಅರ್ಜುನನಿಗೆ. ಪರಮಾತ್ಮನಲ್ಲಿ ಕೇಳ್ಕೊತಾನೆ ಅರ್ಜುನ, ನೌ ಯು ಆರ್ ಮೈ ಗುರು, ಐ ಆಮ್ ಯುವರ್ ಡಿಸೈಪಲ್, ಐ ಆಮ್ ಯುವರ್ ಸ್ಟೂಡೆಂಟ್. ಸೊ ಟೀಚ್ ಮೀ ವಾಟ್ ಈಸ್ ರೈಟ್ ಫಾರ್ ಮೀ. ಸೊ ನನಗೆ ಯಾವುದು ಶ್ರೇಯಸ್ಸು ಅನ್ನುವಂತಹದ್ದು ನೀನು ತಿಳ್ಕೊಂಡಿದೆಯಾ, ಅದನ್ನೇ ನನಗೂ ಕೂಡ ತಿಳಿಸಿಕೊಡು. ನನ್ನ ಶ್ರೇಯಸ್ಸನ್ನು ನೀನು ಬಯಸ್ತಾ ಇದೆಯಾ, ಸೊ ನಾನು ನಿನಗೆ ಎಲ್ಲವನ್ನು ಒಪ್ಪಿಸಿದ್ದೀನಿ. ದಟ್ ಈಸ್ ಸರೆಂಡರ್ನೆಸ್. ಸೊ ಅಗೇನ್ ಶ್ರೀಕೃಷ್ಣ, ಬಿಕಾಸ್ ಆಫ್ ದಿಸ್ ಅಪೇಕ್ಷೆ ಆಫ್ ದಿ ಗ್ರೇಟ್ ಡಿವೋಟಿ ಅರ್ಜುನ, he becomes the guru for Arjuna. That is Bhaktavatsala. So this is the greatness of Sri Krishna. So ಇಲ್ಲಿ what we have to understand here, Sri Krishna is ಪ್ರಹಸನ್ನಿವ. ಅವನು ನಗನಗುತ್ತಾ ಅಲ್ಲಿ ನಿಂತಿದ್ದಾನೆ. ಅರ್ಜುನ ಕಣ್ಣೀರು ಬರ್ಸ್ಕೊಂಡು ಅಳ್ತಾ ಇದ್ದಾನೆ. ಈ ಒಂದು ಸಿಚುಯೇಷನಲ್ಲಿ ದಿಸ್ ಭಕ್ತವತ್ಸಲ, ದಿಸ್ ಕೃಷ್ಣ, ದಿಸ್ ಋಷಿಕೇಶ, ಹಿ ಈಸ್ ಪ್ರಹಸನ್ನಿವ. ಅವನು ಮುಗುಳ್ನಗ್ತಾ ಇದ್ದಾನೆ. ಬಟ್ ಯಾವ ಕಾರಣದಿಂದ ಇಲ್ಲಿ ಶ್ರೀಕೃಷ್ಣ ನಗ್ತಾ ಇದ್ದಾನೆ, ಅರ್ಜುನ ಅಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಯಾತಕ್ಕೆ ನಗಬೇಕು ಅನ್ನುವಂತಹ ಒಂದು ಪ್ರಶ್ನೆ ಬರಬಹುದು. ಸೊ ಇಲ್ಲಿ ಕೃಷ್ಣ ಪ್ರಹಸನ್ನಿವ ಅಂತ ಹೇಳ್ತಾ ಇರುವಂತಹದ್ದು ಕೇವಲ ಒಂದು ಕಿರುನಗೆ, ಮುಗುಳ್ನಗೆ ಅದು. ಸೊ ಇಲ್ಲಿ ಅರ್ಜುನ ಅಳ್ತಾ ಇದ್ದಾನೆ ಅಂತಂದಾಗ ಕೃಷ್ಣ ಇಲ್ಲಿ ಅಟ್ಟಹಾಸದಿಂದ ನಗ್ತಾ ಇದ್ದಾನೆ. ಹಿ ಈಸ್ ಜಸ್ಟ್ ಸ್ಮೈಲಿಂಗ್. ಇದು ಹೇಗೆ ಅಂತಂದ್ರೆ, ಯಾರೋ ಒಬ್ಬ ಬಹಳ ದುಃಖದಿಂದ ಇದ್ದಾಗ ಅವನಿಗೆ ತುಂಬ ಆಪ್ತನಾದಂತಹವನು ಅವನ ಬಳಿ ನಿಂತು ಅವನ ಕಡೆಗೆ ಒಂದು ಸಣ್ಣ ಕಿರುನಗೆಯನ್ನು ಕೊಟ್ಟರೆ ಅದು ಅಳ್ತಾ ಇದ್ದಂತಹ ಆ ವ್ಯಕ್ತಿಯಲ್ಲಿ ಒಂದು ಹೊಸ ಭರವಸೆಯನ್ನು ಉಂಟು ಮಾಡುತ್ತೆ. ಬಿಕಾಸ್ ಯಾರೋ ಒಬ್ಬ ಅಳ್ತಾ ಇದ್ದಾಗ ಅವನಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ನಾನು ಕೂಡ ಅಳ್ತಾ ಇದ್ದರೆ ನಮ್ಮಿಬ್ಬರನ್ನ ಸಮಾಧಾನ ಮಾಡೋಕ್ಕೆ ಇನ್ಯಾರೋ ಬರಬೇಕಾಗತ್ತೆ. ಸೊ ಒಬ್ಬ ಅಳ್ತಾ ಇದ್ದಾನೆ, ಅವನು ದುಃಖದಲ್ಲಿ ಇದ್ದಾನೆ ಅಂತಂದಾಗ ಒಂದು ಸಣ್ಣ ಕಿರುನಗೆ ಎನ್ನುವಂತಹದ್ದು ಅವನಿಗೆ ಬಹಳ ದೊಡ್ಡ ಭರವಸೆಯನ್ನು ಕೊಡುತ್ತೆ. ಸೊ ಇಲ್ಲೂ ಕೂಡ ಪ್ರಹಸನ್ನಿವ ಅನ್ನುವಂತಹದ್ದು, ನೀನು ಅಳುವಂತಹ ಅವಶ್ಯಕತೆ ಇಲ್ಲ ಅರ್ಜುನ, ನೀ ಯಾಕೆ ಅಳ್ತಾ ಇದೆಯಾ ಅದಕ್ಕೆ ಅರ್ಥನೇ ಇಲ್ಲ, ನಾನು ಇಲ್ಲಿದ್ದೀನಿ, ಐ ವಿಲ್ ಹೆಲ್ಪ್ ಯು. ಸೊ ಈ ಒಂದು ಭರವಸೆಯನ್ನು ಕೊಡಬೇಕು ಅಂತ ಹೇಳಿ ಇಲ್ಲಿ ಪರಮಾತ್ಮ ಹೀಸ್ ಪ್ರಹಸನ್ನಿವ, ಒಂದು ತುಟಿ ಅಂಚಿನ ನಗು, ಅದು ದುಃಖದಲ್ಲಿದ್ದಂತಹವನಿಗೆ ಬಹಳ ದೊಡ್ಡ ಭರವಸೆಯನ್ನು ಕೊಡುತ್ತೆ. ಸೊ ಈ ಕಾರಣದಿಂದ ಇಲ್ಲಿ ಶ್ರೀಕೃಷ್ಣ ಈಸ್ ಪ್ರಹಸನ್ನಿವ. ಅಂಡ್ ಅರ್ಜುನ ಈಗಾಗಲೇ ನನ್ನಲ್ಲಿ ಶರಣಾಗಿದ್ದಾನೆ, ಹಿ ಹ್ಯಾಸ್ ಆಲ್ರೆಡಿ ಸರೆಂಡರ್ಡ್, ಮತ್ತು ನನ್ನನ್ನು ಗುರು ಅಂತ ಕರೆದಿದ್ದಾನೆ, ನನಗೆ ಮಾರ್ಗದರ್ಶನ ಬೇಕು ಅಂತ ಕೂಡ ಕೇಳಿಕೊಂಡಿದ್ದಾನೆ. ಸೊ ನನಗೆ ಯಾವುದು ಶ್ರೇಯಸ್ಕರ ಅನ್ನುವಂತಹದ್ದು ನಿನಗೆ ಗೊತ್ತಿದೆ, ಅದನ್ನು ನನಗೆ ತಿಳಿಸು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾನೆ. ಸೊ ಈ ಸಮಯದಲ್ಲಿ ಅರ್ಜುನನಿಗೆ ಒಂದು ಭರವಸೆ ಬೇಕಿತ್ತು. ನನಗೆ ಒಂದು ಮಾರ್ಗದರ್ಶನ ಬೇಕು ಅಂತಂದಾಗ ಮಾರ್ಗದರ್ಶನ ಕೊಡ್ತೀನಿ ಅನ್ನೋದಕ್ಕೆ
ಅವನಿಗೆ ಒಬ್ಬ ಗುರು ಬೇಕಿತ್ತು. ಸೊ ಶ್ರೀಕೃಷ್ಣನ ಒಂದು ಸಣ್ಣ ಕಿರುನಗೆ ಎನ್ನುವಂತಹದ್ದು ಅರ್ಜುನನ ಮನದಲ್ಲಿ ಬಹಳ ದೊಡ್ಡ ಭರವಸೆಯ ಬಿರುಗಾಳಿಯನ್ನು ಹುಟ್ಟುಹಾಕಿತ್ತು. ಸೊ ಈ ಕಾರಣದಿಂದ ಇಲ್ಲಿ ದಿಸ್ ಋಷಿಕೇಶ ಈಸ್ ಪ್ರಹಸನ್ಯವ. ಸೊ ಎರಡೂ ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಹೇಳಿರ್ತಾನೆ. ಆ ಸಂದರ್ಭದಲ್ಲಿ ಅರ್ಜುನನ ಮನಸ್ಸು ಒಂದು ರೀತಿಯಲ್ಲಿ ಅದು ಯುದ್ಧದ ಉತ್ಸಾಹ ಅಂತ ನಾವೇನು ಹೇಳ್ತೀವಿ, ಆ ಪ್ರಕಾರದಲ್ಲಿ ಅರ್ಜುನ ಇದ್ದ. ನಾನು ಯುದ್ಧ ಮಾಡ್ತೀನಿ ಅನ್ನೋಂತಹ ಇದು ದಿಸ್ ಇಸ್ ಕಾಲ್ಡ್ ರಣೋತ್ಸಾಹ. ಸೊ ಅರ್ಜುನ ರಣೋತ್ಸಾಹದಿಂದ ಇದ್ದಾಗ ಯುದ್ಧ ಮಾಡ್ತಾ ಇರುವಂತಹದ್ದು ನಾನು, ನೀ ನನ್ನ ಸಾರಥಿ. ಸೊ ಅದೇ ಸಾರಥಿಗೆ ಶ್ರೀಕೃಷ್ಣನಿಗೆ ಅವನ ಅರ್ಜುನ ಏನು ಹೇಳಿರ್ತಾನೆ ಅಂತಂದರೆ, ಹೇ ಅಚ್ಯುತ, ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಿತಂ. ಸೊ ಎರಡೂ ಸೇನೆಗಳ ಮಧ್ಯದಲ್ಲಿ ಈ ರಥವನ್ನು ತಗೊಂಡು ಹೋಗಿ ನಿಲ್ಲಿಸು ಅಂತ ಹೇಳಿ ಅಚ್ಯುತನಿಗೆ ಅಂತಂದರೆ ಶ್ರೀಕೃಷ್ಣನಿಗೆ ಹೇಳಿರುವಂತಹ ಸಂದರ್ಭದಲ್ಲಿ ಇಟ್ ವಾಸ್ ಲೈಕ್ ಎನ್ ಆರ್ಡರ್ ಬೈ ಅರ್ಜುನ ಟು ಶ್ರೀಕೃಷ್ಣ. ದ ಸೇಮ್ ಋಷಿಕೇಶ, he has mastered his senses and at the same time he is the controller of the senses of the Arjuna also. That is Rishikesha. ಸೊ ಎರಡೂ ಸೇನೆಗಳ ಮಧ್ಯದಲ್ಲಿ ಅರ್ಜುನನ ಮನಸ್ಸು ಮತ್ತು ಬುದ್ಧಿಗೆ ಒಂದು ರೀತಿಯ ದೋಷ ಉಂಟಾಗಿತ್ತು, ಬುದ್ಧಿ ಭ್ರಮಣೆಯಾಗಿತ್ತು. ಈಗಲೂ both of them are there in between these two armies. ಅಲ್ಲಿ ಆ ಜಾಗದಲ್ಲಿ ಎಗೇನ್ ಇದಂ ವಾಕ್ಯಂ ಉವಾಚ, ಈ ಮಾತುಗಳನ್ನು ಅವರಿಬ್ಬರು ಅಲ್ಲಿರುವಾಗ ಆ ಸಂದರ್ಭದಲ್ಲಿ ಅವರ ಮಾತುಕತೆಗಳು ಪ್ರಾರಂಭವಾಯಿತು. ಅಂತಂದರೆ ರಥವನ್ನು ಹೋಗಿ ನಿಲ್ಲಿಸು ಅಂತ ಹೇಳಿ ಅಲ್ಲಿ ಸೇನೆಯನ್ನು ನೋಡಿದ ಕ್ಷಣದಲ್ಲಿ ಅರ್ಜುನನಲ್ಲಿ ಮೋಹ ಉಂಟಾಯಿತು. ಸೊ ಅದು ಅವನನ್ನು ಅನೇಕ ರೀತಿಯಲ್ಲಿ ಅವನ ದೋಷ ಉಂಟಾಗಿತ್ತು. ಇದೆಲ್ಲ ನಡೀತಾ ಇರುವಂತಹದ್ದು ಎರಡೂ ಸೇನೆಗಳ ಮಧ್ಯದಲ್ಲಿ. ಮತ್ತು ಅದೇ ಅರ್ಜುನ ಪರಮಾತ್ಮನಲ್ಲಿ ಶರಣಾಗಿದ್ದು ಕೂಡ ಅದೇ ಜಾಗದಲ್ಲಿ ಈಗ ಪರಮಾತ್ಮ ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ಇದಂ ವಾಕ್ಯಂ ಉವಾಚ. ಅವರಿಬ್ಬರು ಮಾತುಕತೆಗಳು ಕೂಡ ಪ್ರಾರಂಭ ಆಗ್ತಾ ಇರುವಂತಹದ್ದು ಇಲ್ಲೇ. ಮತ್ತು ಇದನ್ನು ನಾವೇನು ಭಗವದ್ಗೀತೆ ಅಥವಾ ಒಂದು ಉಪದೇಶ ಅಂತ ನಾವೇನು ಕರಿತೀವಿ, ದಿಸ್ ಈಸ್ ವೆರಿ ಸೀರಿಯಸ್ ಡಿಸ್ಕಷನ್. ದಿಸ್ ಭಗವದ್ಗೀತೆ ಅಂತ ಹೇಳಿದಾಗ ಅದನ್ನು ಉಪದೇಶ ಅಂತ ಹೇಳಿದ್ರು ಕೂಡ ಇಟ್ ಈಸ್ ಆತ್ಮಜ್ಞಾನವನ್ನು ಕೊಡ್ತಾ ಇರೋವಂತಹದ್ದು ಇದು ಅಂತಂದರೆ ದಿ ರೈಟ್ ನಾಲೆಡ್ಜ್. ಪರಮಾತ್ಮ ಶ್ರೀಕೃಷ್ಣ ಈಸ್ ಗಿವಿಂಗ್ ದಿ ರೈಟ್ ನಾಲೆಡ್ಜ್ ಟು ಅರ್ಜುನ. ದಟ್ ಈಸ್ ಆಲ್ಸೋ ಹ್ಯಾಪನಿಂಗ್ ಇನ್ ದ ಸೇಮ್ ಸ್ಪಾಟ್ ಇನ್ ಬಿಟ್ವೀನ್ ಸೇನೆಯೋರ್ ಉಭಯೋರ್ ಮಧ್ಯೆ. ಸೊ ಹೀಗೆ ದಿಸ್ ಇಸ್ ದ ಸಿಂಬಾಲಿಸಮ್ ಏನು ಅಂತಂದರೆ, ಇಲ್ಲಿ ಎರಡೂ ಸೇನೆಗಳ ಮಧ್ಯದಲ್ಲಿ ಮಾತುಕತೆಗಳು ಪ್ರಾರಂಭ ಆಗಿದೆ. ಅರ್ಜುನ ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ. 18ನೇ ಅಧ್ಯಾಯದವರೆಗೂ ಇದು ನಡೆಯುತ್ತೆ. ಸೊ ಮಾತುಕತೆಗಳು ಪ್ರಾರಂಭ ಅಂತಂದರೆ ಆ ಜಾಗದಲ್ಲಿ ಅಳ್ತಾ ಇದ್ದಂತಹ ಅರ್ಜುನ ಕೊನೆಗೆ ಪರಮಾತ್ಮನಲ್ಲಿ ಶರಣು ಹೋಗ್ತಾನೆ. ಶರಣಾಗಿ ನನಗೆ ನನ್ನ ಶ್ರೇಯಸ್ಕರ ಯಾವುದು ಅನ್ನುವಂತಹದ್ದು ನಿನಗೆ ಗೊತ್ತು, ಅದನ್ನು ನನಗೆ ತಿಳಿಸು. ನೌ ಐ ಆಮ್ ಅಕ್ಸೆಪ್ಟಿಂಗ್ ಯು ಆಸ್ ಮೈ ಟೀಚರ್, ಐ ಆಮ್ ಯುವರ್ ಡಿಸೈಪಲ್ ಅಂತ ಹೇಳಿ ಪರಮಾತ್ಮನಲ್ಲಿ ಶರಣಾಗ್ತಾನೆ. ಶರಣಾದ ನಂತರದಲ್ಲಿ ಪರಮಾತ್ಮ ಅವನಿಗೆ ಭರವಸೆಯನ್ನು ಕೊಡಬೇಕು ಅಂತಂದ್ಬಿಟ್ಟು ಈಸ್ ಪ್ರಹಸನ್ಯವ, ಒಂದು ಕಿರುನಗೆಯ ಮೂಲಕ ಅವನಿಗೆ ಭರವಸೆಯನ್ನು ಕೊಡ್ತಾನೆ. ಭರವಸೆಯನ್ನು ಕೊಟ್ಟು ತಿರ್ಗಾ ಅದೇ ಸೇನೆಯೋರ್ ಉಭಯೋರ್ ಮಧ್ಯೆ, ಎರಡೂ ಸೈನ್ಯಗಳ ಮಧ್ಯದಲ್ಲಿಯೇ ನಿಂತು ಇದಂ ವಾಕ್ಯಂ ಉವಾಚ, ಈ ಮಾತುಗಳನ್ನು ಹೇಳ್ತಾನೆ. ಸೊ ಇದು ಸಂದರ್ಭ ಏನು ಅಂತಂದರೆ, ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋವಂತಹದ್ದು ಏನು ಅಂತಂದರೆ, ಇದೆಲ್ಲ ನಡೀತಾ ಇರುವಂತಹದ್ದು ಎರಡೂ ಸೇನೆಗಳ ಮಧ್ಯದಲ್ಲಿ ಅಂತಂದರೆ 18 ಅಕ್ಷೋಹಿಣಿ ಸೈನ್ಯ ಅಲ್ಲಿ ಆ ಯುದ್ಧ ಭೂಮಿಯಲ್ಲಿ ತುಂಬಿರುವಂತಹದ್ದು. ಸೊ ವಿಶ್ವದ ಪ್ರಮುಖರು, ರತಿಗಳು ಎಲ್ಲರೂ ಬಂದು ಸೇರಿರುವಂತಹ ಆ ಜಾಗ, ಅಲ್ಲಿ ಎಲ್ಲರ ಎದುರಿಗೆ ಈ ಒಂದು ಉಪದೇಶ ಅನ್ನುವಂತಹದ್ದು ಪ್ರಾರಂಭ ಆಗುತ್ತೆ. ಆದರೆ ಇಲ್ಲಿ ಉಪದೇಶ ನೇರವಾಗಿ ಸಿಕ್ಕಿದ್ದು ಅರ್ಜುನನಿಗೆ ಆದರೂ ಕೂಡ ಎಲ್ಲರೆದುರಿಗೆ ಇದು ನಡೀತು ಅನ್ನುವಂತಹದ್ದು ದ ಇಂಡಿಕೇಶನ್ ಏನು ಅಂತಂದರೆ,
ದಿಸ್ ನಾಲೆಡ್ಜ್ ಈ ಕ್ಷಣದಲ್ಲಿ ಅರ್ಜುನನಿಗೆ ಬೇಕು, ಬಟ್ ಇದು ಎಲ್ಲರಿಗೂ ಬೇಕು. ಸೊ ಅದರಿಂದ ಇದು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅನ್ನೋ ಒಂದು ಇಂಡಿಕೇಶನ್ ಅಂತಂದರೆ ದಿಸ್ ಭಗವದ್ಗೀತೆ ಎನ್ನುವಂತಹ ಉಪದೇಶ ಈಸ್ ಫಾರ್ ದಿ ಎಂಟೈರ್ ಯೂನಿವರ್ಸ್. ಬಟ್ ಇಲ್ಲಿ ಅರ್ಜುನ ನಿಮಿತ್ತ, ಅರ್ಜುನನ ಮೂಲಕ. ಬಿಕಾಸ್ ಅರ್ಜುನ ಇಲ್ಲಿ ಅವನು ದುಃಖಕ್ಕೆ ಒಳಗಾಗಿದ್ದಾನೆ, ಕಣ್ಣೀರು ಹಾಕ್ತಾ ಇದ್ದಾನೆ, ಅಳ್ತಾ ಇದ್ದಾನೆ, ದಿಕ್ಕು ತೋಚಿದಂತೆ ಆಗಿದೆ, ಏನು ಮಾಡಬೇಕು ಅನ್ನೋಂತಹದ್ದು ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಆಗಿರೋದು ಅರ್ಜುನನಿಗೆ. ಬೇರೆ ಎಲ್ಲರೂ ರೆಡಿ ಇದ್ದಾರೆ ಯುದ್ಧ ಮಾಡೋದಕ್ಕೆ, ಅರ್ಜುನ ಮಾತ್ರ ಯುದ್ಧ ಬೇಡ ಅಂತಿದ್ದಾನೆ. ಸೊ ಅರ್ಜುನನ ಬುದ್ಧಿಯಲ್ಲಿ ದೋಷ ಉಂಟಾಗಿತ್ತು, ಅವನ ಮನಸ್ಸಿನಲ್ಲಿ ಒಂದು ಭ್ರಮಣೆ ಉಂಟಾಗಿತ್ತು, ಮತಿ ಭ್ರಮೆ ಅಂತ ಹೇಳ್ತೀವಲ್ಲ ಅದಾಗಿತ್ತು. ಬಟ್ ಬೇರೆ ಎಲ್ಲರೂ ರೆಡಿ ಇದ್ದರೂ ಕೂಡ ಅರ್ಜುನನಿಗೆ ಆದಂತಹ ಪರಿಸ್ಥಿತಿ ಬದುಕಿನ ಯಾವುದೇ ಘಟ್ಟದಲ್ಲಿ ಯಾರಿಗೆ ಬೇಕಾದರೂ ಆಗಬಹುದು. ಸೊ ದಿಸ್ ಯುದ್ಧ ಅಂತ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಪರಮಾತ್ಮ, ಆ ಯುದ್ಧ ಅನ್ನುವಂತಹದ್ದು ಆ ಸಂದರ್ಭದಲ್ಲಿ ಅಲ್ಲಿ ಎರಡು ಕೌರವ ಮತ್ತು ಪಾಂಡವರಿಗೆ ನಡೀತಾ ಇರುವಂತಹ ಯುದ್ಧ ಆದರೂ ದ ಬದುಕು ಇಟ್ ಸೆಲ್ಫ್ ಇಸ್ ಎ ವೆರಿ ಬಿಗ್ ವಾರ್. ಬದುಕಿನಲ್ಲಿ ಬರುವಂತಹ ಅನೇಕ ತಿರುವುಗಳು ನಮ್ಮನ್ನು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗುತ್ತೆ. ಸೊ ಇಫ್ ಯು ಆರ್ ನಾಟ್ ಪ್ರಿಪೇರ್ ಟು ಫೈಟ್ ದಿ ವಾರ್ ಆಫ್ ದಿಸ್ ಬದುಕು ಕಾಲ್ಡ್ ಬದುಕು, ಆಗ ಅಲ್ಲಿ ಗೆಲ್ಲಬೇಕು ನೀನು. ಬದುಕಿನಲ್ಲಿ ಇಂತಹ ಯುದ್ಧದಲ್ಲಿ ನೀನು ಜಯಿಸಬೇಕು. ದಟ್ ಈಸ್ ದಿ ವೆರಿ ಪರ್ಪಸ್ ವೈ ಎ ಮನುಷ್ಯ ಜನ್ಮ ಈಸ್ ಗಿವನ್ ಟು ಯು. ಸೊ ದಿಸ್ ನಾಲೆಡ್ಜ್ ಈಸ್ ಫಾರ್ ಎವ್ರಿಬಡಿ, not only for Arjuna. Right now it appears that the knowledge is being given to Arjuna, but the knowledge is given to the entire universe. ಸೊ ಅದು ಸಿಂಬಾಲಿಕ್ ಮೀನಿಂಗ್. ಇಲ್ಲಿ ಎರಡೂ ಸೇನೆಗಳ ಮಧ್ಯದಲ್ಲಿ ಮಾತುಕತೆಗಳು ಪ್ರಾರಂಭ ಆಯಿತು ಅಂತಂದರೆ ಇದು ಎಲ್ರಿಗೂ ಬೇಕು ಅನ್ನುವಂತಹ ಒಂದು ಮುನ್ಸೂಚನೆ. ಸೊ ಇಲ್ಲಿ ಅದು ಪ್ರಾರಂಭ ಆಗಿದೆ ಮಾತುಕತೆಗಳು. ಬಿಕಾಸ್ ದೈವಿ ಸಂಪತ್ತು ಮತ್ತು ಅಸುರಿ ಸಂಪತ್ತು ಅಂತ ಅನ್ನುವಂತಹ ಎರಡೂ ಸೇನೆಗಳ ನಡುವೆ ದಿಸ್ ಅರ್ಜುನ ಇಸ್ ಕನ್ಸಿಡರ್ಡ್ ಆಸ್ ಜೀವ. ವೈ ಕೃಷ್ಣ ಇಸ್ ಕಾಲ್ಡ್ ಋಷಿಕೇಶ ಅನ್ನೋದಕ್ಕೆ ಇದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸಿ ದೆರ್ ಈಸ್ ದೈವಿ ಸಂಪತ್ತು ಅಂಡ್ ಅಸುರಿ ಸಂಪತ್ತು. ದಿಸ್ ದೈವಿ ಸಂಪತ್ತು ಅಂಡ್ ಅಸುರಿ ಸಂಪತ್ತು is like two armies. So in these two armies, this Arjuna is considered as Jiva and the Deha is Ratha. ಮತ್ತು ಈ ರಥದಲ್ಲಿ ಇರುವಂತಹ 5 ಕುದುರೆಗಳು ದೇ ಆರ್ ಕನ್ಸಿಡರ್ಡ್ ಆಸ್ ದಿ ಪಂಚೇಂದ್ರಿಯಗಳು. ಹೀಗೆ ಈ ಒಂದು ಸಂದರ್ಭವನ್ನು ಜ್ಞಾನಿಗಳು ಹೋಲಿಕೆ ಮಾಡಿದ್ದಾರೆ. ಜೀವ, ದೇಹ ಆ್ಯಂಡ್ ದಿ 5 ಸೆನ್ಸ್ ಆರ್ಗನ್ಸ್ ಆರ್ ನೌ ಅಂಡರ್ ದಿ ಕಂಟ್ರೋಲ್ ಆಫ್ ಶ್ರೀಕೃಷ್ಣ ಬಿಕಾಸ್ ಹಿ ಈಸ್ ದಿ ಸಾರಥಿ. ಸೊ ಶ್ರೀಕೃಷ್ಣ ಈಸ್ ಸಾರಥಿ ನಾಟ್ ಓನ್ಲಿ ಫಾರ್ ಅರ್ಜುನ. ನಮ್ಮ ಈ ದೇಹವನ್ನು ಒಂದು ರಥ ಅಂತ ತಿಳ್ಕೊಂಡು ನಾವೊಬ್ಬ ಜೀವ ಅಂತ ಹೇಳಿದ್ರೆ ಬದುಕು ಅನ್ನುವಂತಹದ್ದು ಒಂದು ಯುದ್ಧ. ಆ ಯುದ್ಧದಲ್ಲಿ ಯಾರ್ಯಾರಿಗೆ ಯುದ್ಧ ಅಂತಂದರೆ ದೈವಿ ಸಂಪತ್ತು ಅಂಡ್ ಅಸುರಿ ಸಂಪತ್ತು ಅವೆರಡರ ಮಧ್ಯದಲ್ಲಿ ನನ್ನನ್ನು ನಾನು ಜೀವ ಅಂತ ತಿಳ್ಕೊಂಡು ಈ ದೇಹವನ್ನು ನನ್ನ ರಥ ಅಂತ ತಿಳ್ಕೊಂಡ್ರೆ ನನ್ನ ಪಂಚೇಂದ್ರಿಯಗಳು ಈಸ್ ದಿ 5 ಹಾರ್ಸಸ್. ಅವುಗಳೆಲ್ಲವನ್ನ ಕಂಟ್ರೋಲ್ ಮಾಡೋದಕ್ಕೆ ಒಬ್ಬ ಸಾರಥಿ ಬೇಕು. ಅಂತಹ ಸಾರಥಿ ಶ್ರೀಕೃಷ್ಣ. ಸೊ ಶ್ರೀಕೃಷ್ಣನನ್ನು ನೀನು ಸಾರಥಿಯಾಗಿಟ್ಟುಕೊಂಡ್ರೆ ನಿನ್ನ ಜೀವನದ ಯುದ್ಧದಲ್ಲಿ ಕೂಡ ನೀನು ಗೆಲುವು ಸಾಧಿಸಬಹುದು. ದಿಸ್ ಈಸ್ ದಿ ಇದು ಸಿಂಬಾಲಿಕ್ ಮೀನಿಂಗ್. ಸೊ ದಟ್ ಈಸ್ ವೈ ಶ್ರೀಕೃಷ್ಣ ಇಸ್ ಕಾಲ್ಡ್ ಋಷಿಕೇಶ. ಹಿ ಈಸ್ ದಿ ಒಂದು ತನ್ನ ಇಂದ್ರಿಯಗಳನ್ನು ಸ್ವತಃ ತಾನು ಗೆದ್ದಂತಹವನು ಹಾಗೂ ಎಲ್ಲರ ಮನಸ್ಸು ಹೃದಯಗಳನ್ನು ಕಂಟ್ರೋಲ್ ಮಾಡುವಂತಹವನು ಯಾರು ಅಂತಂದರೆ
ಹಿ ಈಸ್ ಋಷಿಕೇಶ, ದಟ್ ಈಸ್ ಶ್ರೀಕೃಷ್ಣ. ಸೊ ಆದ್ದರಿಂದ ಒಬ್ಬ ಜೀವ ಯಾವಾಗ ಅವನಿಗೆ ಸ್ವಂತವಾಗಿ ಡಿಸಿಷನ್ಸ್ ತಗೊಳಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಬದುಕು ಹೇಗಿರುತ್ತೆ ಅಂತಂದರೆ, ನಮ್ಮ ಬದುಕಿನಲ್ಲಿ ಬರುವಂತಹ ಕೆಲವು ಸವಾಲುಗಳು ನಮಗೆ ದಿಕ್ಕು ತೋಚಿದಂತೆ ಆಗುತ್ತೆ. ಯಾಕೆಂದರೆ ಬದುಕು ಅಂತಂದಾಗ ಯಾವಾಗಲೂ ಒಂದೇ ಸ್ಟ್ರೈಟಾಗಿ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಇವತ್ತು ಏನು ಸುಖವನ್ನು ಅನುಭವಿಸ್ತಾ ಇದ್ದೀನಿ, ಇದೇ ಸುಖ ಲೈಫ್ ಲಾಂಗ್ ಇರುತ್ತೆ, ನಾನು ಹೀಗೆ ಇರ್ತೀನಿ. ಅದು ಆರೋಗ್ಯ ಇರಬಹುದು, ಅಂತಸ್ತು ಇರಬಹುದು, ಹಣಕಾಸು ಇರಬಹುದು, ಅಧಿಕಾರ ಇರಬಹುದು. ಸೊ ಎಲ್ಲ ಇವತ್ತೇನು ಇದೆ ಅದೇ ರೀತಿಯಲ್ಲಿ ನನಗೆ ಕೊನೆ ಉಸಿರಿರೋವರೆಗೂ ನಾನು ಹಾಗೇ ಇರ್ತೀನಿ ಅನ್ನೋ ಗ್ಯಾರಂಟಿ ಏನೂ ಇಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಸೊ ಅದರಿಂದ ಅಂತಹ ಸಂದರ್ಭದಲ್ಲಿ ಕೆಲವು ಸಮಸ್ಯೆಗಳು, ಕೆಲವು ಸನ್ನಿವೇಶಗಳು ನಮ್ಮ ಎದುರಿಗೆ ಬಂದಾಗ ಆ ಸನ್ನಿವೇಶವನ್ನು ಎದುರಿಸೋದಕ್ಕೆ ನಾವು ಸಿದ್ಧರಿಲ್ಲದೆ ಇದ್ದಾಗ ನಾವು ಈಗ ಏನು ಮಾಡಬೇಕು ಅನ್ನುವಂತಹದ್ದು ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂತಹದ್ದು ಗೊತ್ತಾಗದೇ ಇದ್ದಾಗ ಜಸ್ಟ್ ಸರೆಂಡರ್ ಅಟ್ ದಿ ಫೀಟ್ ಆಫ್ ದಿ ಲಾರ್ಡ್ ಅಂಡ್ ಹಿ ವಿಲ್ ಗೈಡ್ ಯು, ಬಿಕಾಸ್ ಹಿ ಈಸ್ ದಿ ಸಾರಥಿ. ನಾನು ನಿನ್ನ ಆಶ್ರಯಕ್ಕೆ ಬಂದಿದ್ದೀನಿ, ನನಗೆ ದಾರಿ ತೋರಿಸು. ಅರ್ಜುನ ಹೇಗೆ ಯು ಆರ್ ಮೈ ಗುರು, ಐ ಆಮ್ ಯುವರ್ ಡಿಸೈಪಲ್ ಅಂತ ಹೇಳ್ತಾನೆ, ನನಗೆ ಮಾರ್ಗದರ್ಶನವನ್ನು ಕೊಡು, ನನ್ನ ಶ್ರೇಯಸ್ ಯಾವುದು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಗೆ ಪ್ರಾಮಾಣಿಕವಾಗಿ ಅರ್ಜುನ ಬಹಳ ವಿನೀತನಾಗಿ ಕೇಳ್ಕೊತಾನೆ, ನಾವೆಲ್ಲರೂ ಕೂಡ ನಮ್ಮ ಬದುಕಿನಲ್ಲಿ ಕೆಲವು ಅನಿರೀಕ್ಷಿತ ಘಟನೆಗಳು ಬಂದು ನಮ್ಮ ಮೇಲೆ ಎರಗಿದಾಗ ನಮಗೆ ದಾರಿ ತೋರಿಸೋನು ಕೇವಲ ಭಗವಂತ ಮಾತ್ರ. ಯಾಕೆಂದರೆ ನನ್ನ ಪ್ರಯತ್ನಕ್ಕೆ ಮೀರಿ ಕೆಲವು ಘಟನೆಗಳು ಬರಬಹುದು. ಐ ಮೇ ನಾಟ್ ಬಿ ಏಬಲ್ ಟು ಹ್ಯಾಂಡಲ್ ದಿ ಸಿಚುಯೇಷನ್ ಆನ್ ಮೈ ಓನ್. I need extra support. I need extra knowledge. For that, I need a guru. So that guru is Shri Krishna. He is Rishikesha. ಸೊ ನನಗೂ ಕೂಡ ಮಾರ್ಗದರ್ಶನ ಬೇಕು ಅನ್ನುವಂತಹದ್ದು ಆ ಡಿವೋಟಿಯ ಇಂಟೆನ್ಸ್ ಬಯಕೆ ಆಗಿರಬೇಕು. ಸೊ ಹೀಗಾದಾಗ ದ ನಾಲೆಡ್ಜ್ ವಿಚ್ ದಿ ಗುರು ಗಿವ್ಸ್ ವಿಲ್ ಲಿಬರೇಟ್ ದಿ ಜೀವ ಆಲ್ಸೋ. ಸೊ ಇಲ್ಲಿ ಅರ್ಜುನ ಶರಣಾಗಿ ಪರಮಾತ್ಮನ ಕಾಲುಗಳಲ್ಲಿ ಶರಣಾಗತನಾಗಿ ಅನ್ಯಥಾ ಶರಣಂ ನಾಸ್ತಿ ಅಂತ ಹೇಳಿ ಅವನಲ್ಲಿ ಪರಮಾತ್ಮನ ಪಾದಗಳ ಬಳಿಯಲ್ಲಿ ಅವನು ಸರೆಂಡರ್ ಆಗಿದ್ದಾನೆ. ಆಗ ಅಲ್ಲಿ ಪರಮಾತ್ಮ ಅವನನ್ನು ನೋಡಿ ಹೀಸ್ ಪ್ರಹಸನ್ನಿವ, ಅರ್ಜುನ ಪಾದಗಳ ಬಳಿ ಕುಳಿತು ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಕಣ್ಣೀರು ಸುರಿಸ್ತಾ ಇರುವಾಗ ಪರಮಾತ್ಮ ಮುಗುಳ್ನೆಗೆ ಬೀರ್ತಾ ಡೋಂಟ್ ವರಿ, ಐ ಆಮ್ ಹಿಯರ್. ಸೊ ಅದನ್ನೇ ಇಲ್ಲಿ ಪ್ರಹಸನ್ನಿವ ಅಂತ ಹೇಳಿರುವಂತಹದ್ದು. ಸೊ ಈಗ ಇವೆಲ್ಲವನ್ನ ಸಂಜಯ ವರದಿ ಮಾಡಿದ್ದಾನೆ ಧೃತರಾಷ್ಟ್ರನಿಗೆ. ಇಷ್ಟೆಲ್ಲ ನಡೀತು, ಯುದ್ಧ ಮಾಡಲ್ಲ ಅಂತ ಹೇಳಿ ಬಿಲ್ಲು ಬಾಣಗಳನ್ನು ರಥದಲ್ಲಿ ಒಂದು ಕಡೆ ಇಟ್ಟು ಅಲ್ಲಿ ಹೋಗಿ ಕೂತ್ಕೊಂಡು ಅಳ್ತಾ ಇದ್ದಾನೆ ಅಂದ ಮಾತ್ರಕ್ಕೆ ನೀನು ಆನಂದವನ್ನು ತಂದ್ಕೋಬೇಡ. ನೀನು ಅಂದ್ಕೊಂಡಂಗೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಯುದ್ಧ ಕಂಟಿನ್ಯೂ ಆದರೆ ಸರ್ವನಾಶ ಆಗತ್ತೆ ಅನ್ನುವಂಥದ್ದನ್ನು ತಿಳಿಸ್ಬೇಕು ಅಂತ ಹೇಳಿ ಇಲ್ಲಿ ಋಷಿಕೇಶ, ಪರಂತಪ, ಗೋವಿಂದ, ಗುಡಾಕೇಶ ಹೀಗೆ ಆ ಒಂದು ಅವರ ಹೆಸರುಗಳನ್ನು ತಂದು ಇಲ್ಲಿ ಯುದ್ಧ ಮಾಡೋದಕ್ಕೆ ರೆಡಿಯಾಗಿ ನಿಂತಿರೋರು ಯಾರು ಬೇರೆ ಯಾರೂ ಅಲ್ಲಪ್ಪ, ಇಂತಹವರು ಅನ್ನುವಂತಹದ್ದು ಧೃತರಾಷ್ಟ್ರನಿಗೆ ಗೊತ್ತಾಗಬೇಕು ಅಂತ ಹೇಳಿ ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಧೃತರಾಷ್ಟ್ರನಿಗೆ ಪೂರ್ಣವಾಗಿ ವರದಿಯನ್ನು ಕೊಟ್ಟಿದ್ದಾನೆ. ನಾವು ಈಗ ಅರ್ಜುನ ಪರಮಾತ್ಮನಲ್ಲಿ ಶರಣಾಗಿ ನನಗೆ ಮಾರ್ಗದರ್ಶನವನ್ನು ತೋರಿಸು ಅಂತ ಕೇಳ್ಕೊಂಡಿರೋದರಿಂದ ನಾವು ಪರಮಾತ್ಮ ಸ್ಟಾರ್ಟ್ಸ್ ಟಾಕಿಂಗ್ ಟು ಅರ್ಜುನ. ಶ್ರೀ ಭಗವಾನುವಾಚ ಅಶೋಚ್ಯ ನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಹೇ ಅರ್ಜುನ, ನೀನು ಯಾರಿಗಾಗಿ ದುಃಖ ಪಡ್ತಾ ಇದೆಯಾ, ಯಾರಿಗೋಸ್ಕರ ನೀನು ಶೋಕ ಮಾಡ್ತಾ ಇದೆಯಾ, ಅದಕ್ಕೆ ಅರ್ಥನೇ ಇಲ್ಲ. ನೀನು ಯಾರಿಗಾಗಿ ಶೋಕವನ್ನು ಮಾಡಬಾರ್ದೋ ಅವ್ರಿಗಾಗಿ ನೀನು ಶೋಕವನ್ನು ತೋರಿಸ್ಕೊತಾ ಇದೆಯಾ.
ಅವರು ಅದಕ್ಕೆ ಅರ್ಹರೇ ಅಲ್ಲ. ಅರ್ಹರಾದವರ ಬಗ್ಗೆ ನೀನು ಅನುಕಂಪವನ್ನು ತೋರಿಸ್ತಾ ಇದೆಯಾ? ಸೊ ಯಾರಿಗಾಗಿ ನೀನು ದುಃಖವನ್ನೇ ಪಡಬಾರ್ದು ಅಂತಹವರಿಗಾಗಿ ನೀನು ದುಃಖವನ್ನು ಪಡ್ತಾ ಇದೆಯಾ? ವೇಸ್ಟ್ ನಿಂದಿ ಎಫರ್ಟ್ಸ್. ಸೊ ಆದರೆ ನಿಂತರ ಅಲ್ಲಪ್ಪ. ಪಂಡಿತರು ಅಂತ ಹೇಳಿದಾಗ, ಪಂಡಿತ ಅಂತಂದರೆ ಒಬ್ಬ ಜ್ಞಾನಿ, ಪಂಡ ಅಂತಂದರೆ ಜ್ಞಾನ, ಪಂಡಿತ ಅಂತಂದರೆ ಜ್ಞಾನವನ್ನು ಹೊಂದಿರುವಂತಹವನು. ಸೊ ಒಬ್ಬ ಪಂಡಿತ, ಒಬ್ಬ ಜ್ಞಾನಿ, ಅವನು ನಿಂತರ ಅಲ್ಲ, ಅವನು ನಿಂತರ ಅಳ್ತಾ ಕೂತ್ಕೊಳ್ಳೋದಿಲ್ಲ ಇದಕ್ಕೆಲ್ಲ ಬೇಡದೇ ಇರೋದಕ್ಕೆ. ಪಂಡಿತರು ಅವ್ರ ಲಕ್ಷಣ ಹೇಗೆ, ಅವ್ರು ಹೇಗಿರ್ತಾರೆ ಅಂತಂದರೆ, ಅವರು ಬದುಕಿರೋರಿಗಾಗಿ ಕೂಡ ಶೋಕ ಮಾಡೋಲ್ಲ, ಸತ್ತವರಿಗಾಗಿ ಕೂಡ ಅವರು ಶೋಕ ಮಾಡೋದಿಲ್ಲ. ಯಾಕೆ ಅಂತಂದರೆ ಅವರಿಗೆಲ್ಲ ಸತ್ಯ ಏನು ಅನ್ನುವಂತಹದ್ದು ಗೊತ್ತಾಗಿದೆ. ಅವರಿಗೆ ಅವರ ಜ್ಞಾನ ಏನು ಅನ್ನುವಂಥ, ಸತ್ಯ ಏನು ಅನ್ನುವಂತಹದ್ದು ಗೊತ್ತಿರೋದ್ರಿಂದ ಈ ಥರ ಯಾವ್ಯಾವುದೋ ವಿಚಾರಕ್ಕೆ ಅವರು ಅಳೋದಿಲ್ಲ, ದುಃಖ ಪಡೋದಿಲ್ಲ. ಆದರೆ ನೀನು ದುಃಖ ಪಡ್ತಾ ಇರೋದು ಯಾತಕ್ಕೆ? ಯಾರಿಗಾಗಿ ನೀನು ದುಃಖವನ್ನು ಪಡಲೇಬಾರ್ದು ಅಟ್ ಎನಿ ಕಾಸ್ಟ್ ಅಂಥವ್ರ ಬಗ್ಗೆ ನೀನು ಅಳ್ತಾ ಕೂತಿದ್ಯಾ, ದುಃಖ ತೋರಿಸ್ಕೋತಾ ಇದೆಯಾ, ಶೋಕ ಪಡ್ತಾ ಇದೆಯಾ. ಆದರೆ ಪಂಡಿತರು ನಿಂತರ ಅಲ್ಲಪ್ಪ. ಅಂದರೆ ಯು ಆಲ್ಸೋ ಬಿಕಮ್ ಪಂಡಿತ ಅಂತ ಅವನು ಹೇಳ್ತಾ ಇರೋದು. ಸೊ ಅರ್ಜುನ ಚಡ್ಪಡಿಸ್ತಾ ಇರುವಂತಹದ್ದನ್ನು ನೋಡಿದ್ರೆ ಅದಕ್ಕೆ ಕಾರಣ ಅವನ ಮಾನಸಿಕ ದೌರ್ಬಲ್ಯ. ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ಮಾನಸಿಕ ದೌರ್ಬಲ್ಯ. ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಅರ್ಜುನನನ್ನು ಮೋಹಕ್ಕೆ ಮೂಲ ಕಾರಣವನ್ನು ಹುಡುಕಿ ಅವನಿಗೆ ತೋರಿಸ್ಕೊಡ್ಬೇಕು ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಸೊ ನಮ್ಮ ಅಹಂಕಾರಕ್ಕೆ ಮೂಲ ಕಾರಣ ನಾವು ಶುದ್ಧ ಆತ್ಮನನ್ನು ಗುರುತಿಸದೇ ಇರುವಂತಹದ್ದು. ಸೊ ಮನುಷ್ಯನಲ್ಲಿರುವಂತಹ ಅಜ್ಞಾನ, ಬಿಕಾಸ್ ಆಫ್ ದಟ್ ಅಜ್ಞಾನ ಅವನು ತನ್ನ ನೈಜ ಸ್ವರೂಪವನ್ನು ಮರೆತು ಬಿಡ್ತಾನೆ. ಅಜ್ಞಾನ ಅಂತಂದರೆ ಅದೊಂದು ರೀತಿಯಲ್ಲಿ ಪರದೆ ಹಾಕ್ಬಿಡುತ್ತೆ. ನೈಜ ಸ್ವರೂಪ ಏನು ಅನ್ನೋ ಅಂತಹದ್ದನ್ನು ನೋಡೋಕ್ಕಾಗದೇ ಇರೋ ಹಾಗೆ ಪರದೆ ಹಾಕ್ಬಿಡುತ್ತೆ. ಬೆಳಗ್ತಾ ಇರೋಂತಹ ಸೂರ್ಯನ ಮುಂದೆ ಮೋಡ ಬಂದಾಗ ಸೂರ್ಯ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತೀವಿ. ಇಲ್ಲಿ ಮೂಲ ಕಾರಣ ಏನು ಅಂತಂದರೆ ದಿಸ್ ಬಿಕಾಸ್ ಆಫ್ ದಿ ಅಹಂಕಾರ, he is not able to recognize the self. ಸೊ ಮನುಷ್ಯನಲ್ಲಿರುವಂತಹ ಈ ಒಂದು ಅಜ್ಞಾನ, ಬಿಕಾಸ್ ಆಫ್ ದಿಸ್ he forgets his true nature. ಸೊ ಇಲ್ಲೂ ಕೂಡ ಅರ್ಜುನ ಶರೀರ, ಮನಸ್ಸು ಮತ್ತು ಬುದ್ಧಿ, ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್ ಅಂತ ಹೇಳ್ತಾರೆ. BMI, ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್. ಸೊ ಇಲ್ಲಿ ಅರ್ಜುನ ತನ್ನ ದೇಹ, ಮನಸ್ಸು ಮತ್ತು ಬುದ್ಧಿ ಅವುಗಳನ್ನು ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅವನ ಹೃದಯದಲ್ಲಿ ಎದ್ದಂತಹ ಅನುಕಂಪ ಮೋಹಕ್ಕೆ ಬಿಕಾಸ್ ಆಫ್ ದಿಸ್ ರಾಂಗ್ ಥಿಂಕಿಂಗ್. ಸೊ ದೇಹ, ಮನಸ್ಸು, ಬುದ್ಧಿಯೊಂದಿಗೆ ತಾದಾತ್ಮ ಭಾವವನ್ನು ಹೊಂದಿರುವಂತಹದ್ದೇ ನಿಜವಾದ ಸಫರಿಂಗ್ಗಳಿಗೆ ಕಾರಣ. ಅದರಿಂದ ಏನು ಹೇಳ್ತಾರೆ ಅಂತಂದರೆ ದುಃಖಕ್ಕೆ ಅಜ್ಞಾನವೇ ಕಾರಣ ಅಂತ ಹೇಳ್ತಾರೆ. ಭೀಷ್ಮ, ದ್ರೋಣ ಹಾಗೂ ಇತರರ ಅಸ್ತಿತ್ವ ಮತ್ತು ಪರಾಕ್ರಮಗಳಿಗೆ ಕಾರಣ ಏನು ಅಂತಂದರೆ ಇಟ್ ಈಸ್ ದಿ ಆತ್ಮ. ಭೀಷ್ಮನನ್ನು ನೋಡಿದಾಗ ಭೀಷ್ಮ ಪಿತಾಮಹ ಅಂತ ಹೇಳಿ ಅವನ ಒಂದು ಇರುವಿಕೆಯನ್ನು ನಾವು ತಿಳ್ಕೊಂಡಿದ್ದೀವಿ, ಅವನ ಪರಾಕ್ರಮವನ್ನು ತಿಳ್ಕೊಂಡಿದ್ದೀವಿ, ಅವನ ಪಾಂಡಿತ್ಯವನ್ನು ತಿಳ್ಕೊಂಡಿದ್ದೀವಿ, ಭೀಷ್ಮನಲ್ಲಿರುವಂತಹ ಒಂದು ವ್ಯಕ್ತಿತ್ವವನ್ನು ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿ ದ್ರೋಣ ಹಾಗೂ ಅನೇಕರು, ಎಲ್ಲರೂ ಇಲ್ಲಿ ಯುದ್ಧ ಭೂಮಿನಲ್ಲಿ ನಾವು ಯಾರ್ಯಾರನ್ನ ನೋಡ್ತಿದ್ದೀವಿ ಅವರೆಲ್ಲರಲ್ಲಿ ನಾವು ನೋಡ್ತಾ ಇರುವಂತಹ ಇವೆಲ್ಲವುಗಳಿಗೆ ಕಾರಣ ಏನು ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಆತ್ಮ. ಆದರೆ ದಟ್ ಆತ್ಮ ಈಸ್ ದಿ ಕಾರಣ ಫಾರ್ ಆಲ್ ದಿಸ್ ಅನ್ನುವಂತಹದ್ದು ಮರೆತು ಹೋಗಿದೆ. ಆ ಒಂದು ಜ್ಞಾನ ಸಿಕ್ಕಿಲ್ಲ. ಸೊ ಯಾವಾಗ ಒಂದು ದೇಹವನ್ನು ನೋಡಿ ಅವನನ್ನು ಭೀಷ್ಮ, ಮತ್ತೊಂದು ದೇಹವನ್ನು ನೋಡಿ ಅವನು ದ್ರೋಣ, ಮತ್ತೊಂದು ದೇಹವನ್ನು ನೋಡಿ ಇವನು ಇನ್ನೊಬ್ಬ ಅಂತ ಹೇಳಿ ಅಲ್ಲಿ ಆ ದೇಹಕ್ಕೆ
ಒಂದು ರೂಪ, ಗಾತ್ರ, ಹೆಸರು, ಸಂಬಂಧಗಳನ್ನು ಕೊಟ್ಟ ಕಾರಣದಿಂದ ಒಂದು ವೇಳೆ ಯುದ್ಧ ನಡೆದಾಗ ಅವರೆಲ್ಲರನ್ನು ನಾನು ಕೊಲ್ಲುವಂತಹ ಸಂದರ್ಭ ಬಂದರೆ ಅವರೆಲ್ಲ ಮರಣವನ್ನು ಹೊಂದುತ್ತಾರೆ. ಸೊ ಭೀಷ್ಮ ವಿಲ್ ಡೈ, ದ್ರೋಣ ವಿಲ್ ಡೈ, ದುರ್ಯೋಧನಾದಿಗಳು ದೇ ವಿಲ್ ಡೈ, ಸೋ ಮೆನಿ ಪೀಪಲ್ ವಿಲ್ ಡೈ, ಸೋ ಮೆನಿ ಫ್ರೆಂಡ್ಸ್ who have come there, who have assembled in the Yuddha Bhumi, all of them will get destroyed because of this Yuddha. ಅವರೆಲ್ಲರೂ ಸತ್ತೋಗ್ತಾರೆ, ಅವರೆಲ್ಲರೂ ಸಾಯೋದಕ್ಕೆ ನಾನು ಕಾರಣ ಆಗ್ತೀನಿ. ಬಟ್ ಅವರೆಲ್ಲ ನನ್ನವರು. ಸೊ ನನ್ನವರೆಲ್ಲರನ್ನ ಹತ್ಯೆಗೈದ ಪಾಪ ಅದು ನನ್ನನ್ನು ಸುತ್ತಕೊಳ್ಳುತ್ತೆ. ಹೀಗೆ ಅನೇಕ ರೀತಿಯಲ್ಲಿ ವಿಪರೀತ ಭಾವನೆಗಳನ್ನು, ವಿಪರೀತ ಯೋಚನೆಗಳನ್ನು ಮಾಡಿ ಅರ್ಜುನ ಒಂದು ರೀತಿಯ ನಿಷ್ಕ್ರಿಯನಾಗ್ತಾನೆ. ಅಂದರೆ ನಿಷ್ಕ್ರಿಯ ಅಂದರೆ ಏನೂ ಮಾಡಲಾಗದಂತೆ ಆಗ್ತಾನೆ. ಇದು ಅರ್ಜುನನ ಮನಸ್ಥಿತಿ. ಆ ಮನಸ್ಥಿತಿ ಅಂತಂದರೆ ದ ರಾಂಗ್ ಥಿಂಕಿಂಗ್, ರಾಂಗ್ ಪ್ರೋಸೆಸಿಂಗ್ ಆಯ್ತಲ್ಲ, ಅದನ್ನು ತಿಳಿಸ್ತಾ ಇರುವಂತಹದ್ದು. ಸೊ ಇದನ್ನು ಪರಮಾತ್ಮ ಶ್ರೀಕೃಷ್ಣ ಗಮನಿಸಿ ಅವನಿಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡಬೇಕು. ಈ ವಿಚಾರದಲ್ಲಿ ಅವನು ಏನು ದೇಹ, ಮನಸ್ಸು ಮತ್ತು ಬುದ್ಧಿಯನ್ನು ನಾನು ಅಂತ ತಿಳ್ಕೊಂಡಿದ್ದಾನೆ, ಅದೇ ರೀತಿ ಮತ್ತೊಂದು ದೇಹವನ್ನು ನೋಡಿ ಅಲ್ಲಿ ಅಂತಹವರಿಗೆ ಒಂದು ಹೆಸರನ್ನು ಕೊಟ್ಟು ಆ ಹೆಸರಿನ ಜೊತೆಗೆ ತಾನು ಹೊಂದಿರುವಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ದೇಹ, ಮನಸ್ಸು ಮತ್ತು ಬುದ್ಧಿ ಇವುಗಳನ್ನು ನಾನು ಅಂತ ತಿಳ್ಕೊಂಡಿದ್ದಾನಲ್ಲ, ಆ ಒಂದು ರಾಂಗ್ ಥಿಂಕಿಂಗ್, ಅಜ್ಞಾನ, ದಟ್ ಶುಡ್ ಗೆಟ್ ಡೆಸ್ಟ್ರಾಯ್. ಸೊ ಇಂತಹ ಜ್ಞಾನವನ್ನು ನಾನು ನಾಶ ಮಾಡಬೇಕು ಅಂತ ಹೇಳಿ ಪರಮಾತ್ಮ ಏನು ಮಾಡ್ತಾನೆ, ಅರ್ಜುನನ ನೋಡಿದಾಗ ಗೊತ್ತಾಗತ್ತೆ ಯಾಕೆ ಅರ್ಜುನ ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾನೆ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ತಾದಾತ್ಮ ಭಾವವನ್ನು ಹೊಂದಿರ್ತಾನೆ. ಯಾವುದರ ಜೊತೆ ಹೊಂದಿರ್ತಾನೆ? BMI, ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್, ಅವುಗಳ ಜೊತೆಗೆ ಒಂದು ರೀತಿಯ ತಾದಾತ್ಮ ಭಾವನೆಯನ್ನು ಹೊಂದಿ ಇಂತಹ ಅಜ್ಞಾನಕ್ಕೆ ಅವನು ಸೊಪ್ಪು ಹಾಕಿದಂಗೆ ಆಗತ್ತೆ. ಸೊ ಈಗ ಅವನಿಗೆ ಸರಿಯಾದ ಮಾರ್ಗದರ್ಶನವನ್ನು ನಾನು ತೋರಿಸ್ಬೇಕು. ಅವನಿಗೆ ಹಿ ಶುಡ್ ರಿಯಲೈಸ್ ವಾಟ್ ಈಸ್ ಟ್ರೂತ್. ಅವನು ಜ್ಞಾನ ಹೊಂದಬೇಕು. ಹಿ ಶುಡ್ ಅಟೈನ್ ದಿ ನಾಲೆಡ್ಜ್. ಸೊ ಈ ಕಾರಣದಿಂದ ಅವನು ಅರ್ಜುನನನ್ನು ಕುರಿತು ಪರಮಾತ್ಮ ಹಿ ಸ್ಪೀಕ್ಸ್, ಅವನು ಮಾತನಾಡ್ತಾನೆ. ಈ ಹಿಂದೆ ಅರ್ಜುನ ಹೇಳಿರ್ತಾನೆ ಪರಮಾತ್ಮನ ಜೊತೆ, ಹೌ ಕೆನ್ ಐ ಕಿಲ್ ಮೈ ಓನ್ ಪೀಪಲ್, ಸ್ವಜನಂ ಅಂತ ಕರೆದಿದ್ದಾನೆ. ಅಟ್ ದ ಸೇಮ್ ಟೈಮ್ ಯಾರನ್ನು ಅವನು ಸ್ವಜನಂ ಅಂತ ಕರೆದಿದ್ದಾನೆ ಅವರೆಲ್ಲ ಮಹಾಪಾತಕಿಗಳು ಅಂತ ಕೂಡ ಹೇಳಿರ್ತಾನೆ. ಆತ ತಾಯಿನಃ ಅಂತ ಕರೆದಿರ್ತಾನೆ. ಮತ್ತು ಯುದ್ಧ ಮಾಡಿ ಅವ್ರನ್ನೆಲ್ಲ ಕೊಲ್ಲುವಂತಹ ಸಂದರ್ಭ ಬಂದಾಗ ಅದು ನನಗೆ ಪಾಪವನ್ನು ಸುತ್ತಕೊಂಡಂಗಾಗತ್ತೆ, ನಾನು ಸಿನ್ಫುಲ್ ಆ್ಯಕ್ಟಿವಿಟೀಸ್ನ ಮಾಡ್ದಂಗಾಗತ್ತೆ, ಅದು ನನಗೆ ಸ್ವರ್ಗವನ್ನು ಕೊಡೋದಿಲ್ಲ, ಎಷ್ಟೋ ಜನ್ಮಗಳವರೆಗೆ ನಾನು ನರಕದಲ್ಲೇ ಇರಬೇಕು. ಹೀಗೆ ಅನೇಕ ಬೇಡದ ಯೋಚನೆಗಳನ್ನು ಅವನು ಪ್ರೋಸೆಸ್ ಮಾಡ್ಕೊಂಡಿರ್ತಾನೆ. ಆದ್ದರಿಂದ ಅವನು ಹೇಳ್ತಾನೆ ಪರಮಾತ್ಮ ನನಗೆ ಹೇಗೆ, ಹೌ ಕೆನ್ ಐ ಕಿಲ್ ಮೈ ಓನ್ ಪೀಪಲ್. ಯಾಕೆಂತಂದರೆ ಈ ಯುದ್ಧ ಭೂಮಿನಲ್ಲಿ ಇರೋರು ಎಲ್ಲರೂ ಕೂಡ ನನ್ನವರು, ಯಾರೂ ಶತ್ರುಗಳು ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಕಣ್ಬಿಟ್ಟು ನೋಡಿದ್ರೆ ನನಗೆ ಶತ್ರುಗಳು ಕಾಣ್ತಾ ಇಲ್ಲ. ನನ್ನ ತಾತ, ನನ್ನ ಗುರು, ನನ್ನ ಅಣ್ಣ ತಮ್ಮಂದರು, ಸ್ನೇಹಿತರು, ಬಂಧುಗಳು, ನನ್ನ ಮಕ್ಕಳು ಸಮಾನರು, ಮೊಮ್ಮಕ್ಕಳು ಸಮಾನರು, ನನ್ನ ತಾತ, ದೊಡ್ಡಪ್ಪ, ಚಿಕ್ಕಪ್ಪ. ಸೊ ಎಲ್ಲರಲ್ಲೂ ಬರೀ ಸಂಬಂಧಿಗಳನ್ನು ನೋಡ್ತಾ ಇದ್ದಾನೆ ಅಷ್ಟೇ ಹೊತ್ತು ಅವನಿಗೆ ಯಾರು ಕೂಡ ಶತ್ರುಗಳಂತೆ ಕಾಣ್ತಾ ಇಲ್ಲ. ಸೊ ಅವರೆಲ್ಲರನ್ನ ನನ್ನವರು ಅಂತ ಕರೆದಿರ್ತಾನೆ. ಸೊ ಈಗ ಪರಮಾತ್ಮ ಶ್ರೀಕೃಷ್ಣ ಟೇಕಿಂಗ್ ದಿಸ್ ಆಪರ್ಚುನಿಟಿ, ಈ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಂಡು ಯಾರೆಲ್ಲರನ್ನ ಅವನು ಸ್ವಜನಂ ಅಂತ ಕರೆದಿರ್ತಾನೆ ಅವರೆಲ್ಲರನ್ನ ಸೇರಿಸ್ಕೊಂಡು ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಸೊ ಈ ಒಂದು ಶ್ಲೋಕದಿಂದ ಪ್ರಾರಂಭವಾಗಿ ಮುಂದೆ 30ನೇ ಶ್ಲೋಕದವರೆಗೆ ಬದುಕಿನ ವಿವಿಧ ಆಯಾಮಗಳನ್ನು ಕುರಿತು ಪರಮಾತ್ಮ ಮಾತನಾಡ್ತಾನೆ. ದಿ ನಾಲೆಡ್ಜ್ ಸ್ಟಾರ್ಟ್ಸ್ ನೌ. ಸೊ ಈ ಸಂದರ್ಭದಲ್ಲಿ ಪರಮಾತ್ಮ ಕೊಡುವಂತಹ ಈ ಒಂದು ಉಪದೇಶ ಅನ್ನೆಸೆಸರಿ ಓವರ್ ಅನುಕಂಪ ತೋರಿಸಬಾರ್ದು. ಅಂತಂದರೆ ಏನಾದ್ರು ಆಲೋಚನೆಗಳು ಮನಸ್ಸಿನಲ್ಲಿ ಹುಟ್ಟಿದ್ರೆ ಅದನ್ನ ಸರಿಯಾಗಿ ಪ್ರೋಸೆಸ್ ಮಾಡ್ಕೋಬೇಕು. ಸೊ ಬರ್ತಾ ಇರೋಂತಹ ಎಲ್ಲ ಆಲೋಚನೆಗಳನ್ನು ಎಂಟರ್ಟೈನ್ ಮಾಡ್ತಾ ಹೋದರೆ ಈ ರೀತಿ ವಿಪರೀತ ಭಾವನೆಗಳನ್ನು ಅದು ತಂದುಕೊಡುತ್ತೆ.
ಸೊ ಆ ರೀತಿ ಆಗಬಾರ್ದು. ಅದಕ್ಕೆ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ತ್ವಂ, ಹೇ ಅರ್ಜುನ, ನೀನು ಯಾರ ಮೇಲೆ ಅನುಕಂಪವನ್ನು ತೋರಿಸ್ತಾ ಇದೆಯಾ ನಿನಗೆ ಅದರ ಅರಿವೇ ಆಗ್ತಾ ಇಲ್ಲ. ನೀನು ಯಾರನ್ನೆಲ್ಲ ಅಣ್ಣ ತಮ್ಮಂದ್ರು ಅಂತ ತಿಳ್ಕೊಂಡು ಬೇಡದ ಅನುಕಂಪವನ್ನು ತೋರಿಸ್ತಾ ಇದೆಯಾ, ಅವರು ಧಾರ್ತರಾಷ್ಟ್ರ, ಧೃತರಾಷ್ಟ್ರನ ಮಕ್ಕಳುಗಳು, ಅಶೋಚ್ಯಾನ್, ಅವರಿಗಾಗಿ ನೀನು ಶೋಕವನ್ನು ತೋರಿಸ್ಬೇಡಪ್ಪ, ಅವರಿಗಾಗಿ ನೀನು ಮರಕ ಪಡುವಂತಹ ಅವಶ್ಯಕತೆ ಇಲ್ಲ. ಜೊತೆಗೆ ಪ್ರಜ್ಞಾವಾದಾಂಶ್ಚ ಭಾಷಸೆ, ನೀನು ಮಾತನಾಡೋದು ನೋಡಿದ್ರೆ ಒಬ್ಬ ಪಂಡಿತನ ಥರ ಮಾತನಾಡ್ತಾ ಇದೆಯಾ, ಧರ್ಮಶಾಸ್ತ್ರವನ್ನು ನನಗೆ ಹೇಳ್ಕೊಡ್ತಾ ಇದೆಯಾ. ಪ್ರಜ್ಞಾವಾದಾಂಶ್ಚ ಭಾಷಸೆ, ಎಲ್ಲವನ್ನ ತಿಳಿದವನಂತೆ ಮಾತನಾಡ್ತಾ ಇದೆಯಾ, ಆದರೆ ನಿನಗೇನು ಗೊತ್ತಾಗ್ತಾ ಇಲ್ಲ, ಏನು ಮಾತನಾಡ್ತಾ ಇದ್ದೀನಿ, ನಾನು ಮಾತನಾಡ್ತಾ ಇರೋದ್ರಲ್ಲಿ ಸತ್ಯ ಇದೆಯೋ ಇಲ್ಲವೋ ಅದೇ ನಿನಗೆ ಗೊತ್ತಾಗ್ತಾ ಇಲ್ಲ. ಬಟ್ ನಿನ್ನ ಮಾತುಕತೆಗಳು ಹೇಗಿದೆ ಅಂತಂದರೆ ಪ್ರಜ್ಞಾವಾದಾಂಶ್ಚ ಭಾಷಸೆ, ಒಬ್ಬ ಪ್ರಾಜ್ಞನಂತೆ, ಒಬ್ಬ ಪಂಡಿತನಂತೆ ನೀನು ಮಾತನಾಡ್ತಾ ಇದೆಯಾ, ನನಗೆಲ್ಲ ಗೊತ್ತು ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದೆಯಾ. ಅಗೇನ್ ದಟ್ ಈಸ್ ಅಹಂಕಾರ. ಸೊ ಆ್ಯಕ್ಚುಲಾಗಿ ನಿನಗೇನು ಗೊತ್ತೇ ಇಲ್ಲ, ಬಟ್ ಯು ಆರ್ ಸ್ಪೀಕಿಂಗ್. ಎಲ್ಲವನ್ನ ನಾನು ತಿಳ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ನೀನು ಮಾತನಾಡ್ತಾ ಇದೆಯಾ. ಆದರೆ ಆ್ಯಕ್ಚುಲಾಗಿ ಎಲ್ಲವನ್ನ ತಿಳ್ಕೊಂಡಿರೋಂತಹವ್ರನ್ನ ನಾವು ಪಂಡಿತ ಅಂತ ಕರಿತೀವಿ, ಆದರೆ ನೀನು ಪಂಡಿತ ಅಲ್ಲ, ಯು ಆರ್ ನಾಟ್ ಪಂಡಿತ. ಸೊ ಪಂಡಿತರು ಏನು ಅಂತಂದರೆ, ನಾನು ಶೋಚಂತಿ ಪಂಡಿತಾಹ, ಪಂಡಿತರು ನಿನ್ನಂತೆ ಇಂತಹ ವಿಚಾರಕ್ಕಾಗಿ ಅವರು ದುಃಖ ಪಡೋದಿಲ್ಲಪ್ಪ. ಯಾಕೆ ಅವರಿಗೆ ದುಃಖ ಆಗೋದಿಲ್ಲ ಅಂತಂದರೆ ಅವರು ಸತ್ಯವನ್ನು ತಿಳ್ಕೊಂಡಿರ್ತಾರೆ. ಸೊ ಅದರಿಂದ ಅವರಿಗೆ ದುಃಖ ಆಗೋದೇ ಇಲ್ಲ. ಗತಾಸೂನ ಆ್ಯಂಡ್ ಅಗತಾಸೂನ, ಪಂಡಿತರು ಇಂತಹವರಿಗೆಲ್ಲ ಇಂತಹ ವಿಚಾರಕ್ಕಾಗಿ ಇಂತಹವರಿಗಾಗಿ ದುಃಖ ಪಡೋದಿಲ್ಲ. ಯಾರಿಗಾಗಿ, ಎಂತಹ ಜನಗಳಿಗಾಗಿ, ಅದನ್ನು ಇಲ್ಲಿ ಗತಾಸೂನ ಅಗತಾಸೂನ, ಸತ್ತವರಿಗಾಗಲಿ ಬದುಕಿರುವವರಿಗಾಗಲಿ ಪಂಡಿತರು ದುಃಖ ಮಾಡೋದಿಲ್ಲ, ದುಃಖವನ್ನು ತೋರಿಸೋದಿಲ್ಲ. ಸೊ ಇಲ್ಲಿ ಗತಾಸೂನಾನ್ ಅಗತಾನ್ ಸೂನ್ಶ್ಚ, ಗತಾಸೂನಾನ್ ಅಗತಾಸೂನಾನ್ಶ್ಚ. ಸೊ ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ವರ್ಡ್. ಗತಾಸೂನ ಅಗತಾಸೂನ ಅನ್ನುವಂತಹದ್ದು ವೆರಿ ಇಂಟ್ರೆಸ್ಟಿಂಗ್ ವರ್ಡ್ಸ್. ಇಲ್ಲಿ ಒಂದು ಆತ್ಮ ಅನ್ನುವಂತಹದ್ದಿದೆ. ದಿಸ್ ಆತ್ಮ ಈಸ್ ಕವರ್ಡ್ ಬೈ ಸೂಕ್ಷ್ಮ ಶರೀರ. ಫಸ್ಟು ದರ್ ಈಸ್ ಒಂದು ಆತ್ಮ. ಈ ಆತ್ಮದ ನೆಕ್ಸ್ಟ್ ಲೇಯರ್ ಏನು ಅಂತಂದರೆ ಇಟ್ ಈಸ್ ಕಾಲ್ಡ್ ದಿ ಸೂಕ್ಷ್ಮ ಶರೀರ, ದ ಸಟಲ್ ಬಾಡಿ. ಆ ನಂತರ ಆಲ್ ದಿಸ್ ಈಸ್ ಕವರ್ಡ್ ಬೈ ದಿ ಸ್ಥೂಲ ಶರೀರ, ಅದು ಇವೆಲ್ಲವನ್ನು ಮುಚ್ಚಿ ಹಾಕಿರುತ್ತೆ. ಬಟ್ ಈಗ ನಮ್ಮನ್ನೇ ನಾವು ಅವಲೋಕಿಸಿಕೊಂಡ್ರೆ ನಾವೆಲ್ಲರೂ ಕೂಡ ಆತ್ಮಸ್ವರೂಪಿಗಳು. ಈಗ ನಾವೆಲ್ಲರೂ ಆತ್ಮಸ್ವರೂಪಿಗಳು ಅಂತಂದರೆ ಯಾವ ಅರ್ಥದಲ್ಲಿ? ಫಸ್ಟು ಒಂದು ಆತ್ಮ ಇದೆ, ಆ ಆತ್ಮದ ನಂತರದಲ್ಲಿ ಅಲ್ಲಿ ಒಂದು ಸೂಕ್ಷ್ಮ ಶರೀರ ಇದೆ, ಆ ಸೂಕ್ಷ್ಮ ಶರೀರದ ನಂತರ ಈ ಸ್ಥೂಲ ಶರೀರ ಅವೆಲ್ಲವನ್ನ ಮುಚ್ಚಿ ಹಾಕಿದೆ. ಈ ಸೂಕ್ಷ್ಮ ಸ್ಥೂಲ ಶರೀರ ಯಾವುದನ್ನು ಮುಚ್ಚಿ ಹಾಕಿದೆ ಅಂತಂದರೆ, ಇದರ ಹಿಂದೆ, ಈ ಸ್ಥೂಲ ದೇಹದ ಹಿಂದೆ ಇರುವಂತಹ ಸೂಕ್ಷ್ಮ ಶರೀರದ ಹಿಂದೆ ಇರುವಂತಹ ಆತ್ಮವನ್ನ ಈ ಸ್ಥೂಲ ಶರೀರ ಕವರ್ ಮಾಡಿದೆ. ಅದರ್ವೈಸ್ ನಾನು ಯಾರು ಅಂತಂದರೆ ಆ್ಯಕ್ಚುಲಿ ನಾನು ಆತ್ಮಸ್ವರೂಪಿ. ನಾನು ಆತ್ಮಸ್ವರೂಪಿಯೇ ಆಗಿದ್ರೂ ಕೂಡ ಆತ್ಮದ ಮುಂದೆ ದ ನೆಕ್ಸ್ಟ್ ಲೇಯರ್ ಈಸ್ ಸೂಕ್ಷ್ಮ ಶರೀರ, ಅದರ ನೆಕ್ಸ್ಟ್ ಲೇಯರು ದಿಸ್ ಸ್ಥೂಲ ಶರೀರ. ಸೂಕ್ಷ್ಮ ಶರೀರ ಅನ್ನುವಂತಹದ್ದು ಕಣ್ಣಿಗೆ ಕಾಣುವಂತಹದ್ದಲ್ಲ. ದಿಸ್ ಸ್ಥೂಲ ಶರೀರ ಅನ್ನುವಂತಹದ್ದು ಕಣ್ಣಿಗೆ ಕಾಣುತ್ತೆ, ಇದಕ್ಕೊಂದು ರೂಪ ಇದೆ, ಗಾತ್ರ ಇದೆ, ಸೋ ಮೆನಿ ಥಿಂಗ್ಸ್ ಇದೆ ಇಲ್ಲಿ. ಸೊ ಈ ಸ್ಥೂಲ ಶರೀರ ಏನು ಮಾಡಿದೆ, ಇದರ ಹಿಂದೆ ಇರುವಂತಹ ಸೂಕ್ಷ್ಮ ಶರೀರವನ್ನು ಮುಚ್ಚಿದೆ. ಅದರಂತೆ ಸೂಕ್ಷ್ಮ ಶರೀರದ ಹಿಂದೆ ಇರುವಂತಹ ನಿಜವಾದ ಆತ್ಮ ಅನ್ನುವಂತಹದ್ದನ್ನು ಕೂಡ ಅದು ಕವರ್ ಮಾಡಿದೆ. ಸೊ ಆ್ಯಕ್ಚುಲ್ ಆಗಿ ನಾನು ಈ ಸ್ಥೂಲ ಶರೀರ ಅಲ್ಲ. ಸ್ಥೂಲ ಶರೀರ ನಾನು ಅಂತಂದರೆ ಆತ್ಮಸ್ವರೂಪಿ. ಆ ನಾನು ಅನ್ನೋದನ್ನು ಮುಚ್ಚಾಕಿರೋದು ಯಾವುದು ಅಂತಂದರೆ
ಮೊದಲಿಗೆ ಸೂಕ್ಷ್ಮ ಶರೀರ, ಆ ನಂತರದಲ್ಲಿ ಈ ಸ್ಥೂಲ ಶರೀರ. ಬಟ್ ಬಿಕಾಸ್ ಆಫ್ ದಿ ಅಜ್ಞಾನ ಈ ಸ್ಥೂಲ ಶರೀರವನ್ನು, ಮನಸ್ಸು ಮತ್ತು ಬುದ್ಧಿಯನ್ನು ನಾನು ಅಂತ ನಾನು ತಿಳ್ಕೊಂಡಿರೋದ್ರಿಂದ ಆತ್ಮನನ್ನು ನಾನು ಮರ್ತಿದ್ದೀನಿ. ನಮ್ಮಲ್ಲಿ ಯಾವಾಗಲೂ ಒಂದು ಪ್ರಶ್ನೆ ಬರುತ್ತೆ, ನಾನು ಯಾಕೆ ನನ್ನ ಸ್ವರೂಪವನ್ನು ಮರೆಯೋದಕ್ಕೆ ಸಾಧ್ಯ, ನನ್ನ ಸ್ವರೂಪವನ್ನು ನಾನು ಯಾಕೆ ಮರೀಲಿ ಅಂತ ನಾವೆಲ್ಲ ಪ್ರಶ್ನೆ ಮಾಡ್ಕೋತೀವಿ. ಈಗ ನಾನು ಅಂತಂದರೆ ಈ ದೇಹವನ್ನು ನೋಡಿದ ಕೂಡಲೇ ಈ ದೇಹ ಅಂದ ತಕ್ಷಣ ಇದು ನಾನು ಅಂತ ನಾನು ಹೇಗೆ ಹೇಳ್ತೀನಿ, ಅದೇ ರೀತಿ ನಾನು ಆತ್ಮಸ್ವರೂಪಿನೇ ಆಗಿದ್ದ ಪಕ್ಷದಲ್ಲಿ ನನ್ನನ್ನು ನಾನು ಆತ್ಮಸ್ವರೂಪಿ ಅಂತಲೇ ನಾನು ಕರ್ಕೋತಾ ಇದ್ದರೆ, ಆದರೆ ನಾನು ಆ ರೀತಿ ಕರ್ಕೋತಾ ಇಲ್ಲ. ಯಾಕೆ ಆ ರೀತಿ ಆತ್ಮವನ್ನು ನಾನು ಆತ್ಮ ಅನ್ನುವಂತಹದ್ದನ್ನು ನನಗೆ ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತಂದಾಗ, ಆತ್ಮ ಅಂತ ಏನು ನಮ್ಮಲ್ಲಿ ಒಂದಿದೆ, ಅದರ ಮುಂದೆ ಸೂಕ್ಷ್ಮ ಶರೀರ ಇದೆ. ಆ ಸೂಕ್ಷ್ಮ ಶರೀರ ಆತ್ಮವನ್ನು ಮುಚ್ಚಿ ಹಾಕಿದೆ. ನಂತರದ ಈ ಸೂಕ್ಷ್ಮ ಶರೀರವನ್ನು ಈ ಸ್ಥೂಲ ಶರೀರ ಮುಚ್ಚಿ ಹಾಕಿದೆ. ಸೊ ದಿಸ್ ಸ್ಥೂಲ ಶರೀರ, ಬೋತ್ ಆತ್ಮ ಅಂಡ್ ಸೂಕ್ಷ್ಮ ಶರೀರವನ್ನು ಮುಚ್ಚಿ ಹಾಕಿರೋದ್ರಿಂದ ನನ್ನ ಕಣ್ಣುಗಳಿಗೆ, ನನ್ನ ಜ್ಞಾನಕ್ಕೆ ಈ ಸ್ಥೂಲ ಶರೀರ ಈಸ್ ಎವ್ರಿಥಿಂಗ್. ಸೊ ದಿಸ್ ಈಸ್ ಮೀ. ಬಿಕಾಸ್ ಆಫ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಐ ಹ್ಯಾವ್ ಫರ್ಗಾಟನ್ ಮೈ ಟ್ರೂ ನೇಚರ್. ಮೈ ಟ್ರೂ ನೇಚರ್ ಈಸ್ ಆತ್ಮಸ್ವರೂಪ. ಅದನ್ನು ನಾನು ಮರ್ತಿದ್ದೀನಿ. ಸೊ ದಿಸ್ ಸೂಕ್ಷ್ಮ ಶರೀರ ಅಂತಂದರೆ ಇಟ್ ಈಸ್ ಮೇಡ್ ಅಪ್ ಆಫ್ ಮನಸ್ಸು ಅಂಡ್ ಬುದ್ಧಿ, ದ ಮೈಂಡ್ ಅಂಡ್ ಇಂಟೆಲೆಕ್ಟ್, ಅಂಡ್ ಆಲ್ಸೋ ಚಿತ್ತ ಅಂತಂದರೆ ಅಹಂಕಾರ. ಬಟ್ ಸ್ಥೂಲ ಶರೀರ ಅಂತಂದಾಗ ಇಟ್ ಈಸ್ ಮೇಡ್ ಅಪ್ ಆಫ್ ಪಂಚಮಹಾಭೂತಗಳು. ಪಂಚಮಹಾಭೂತಗಳು ಅಂತಂದರೆ ಅರ್ತ್, ವಾಟರ್, ಫೈರ್, ಏರ್ ಅಂಡ್ ಸ್ಪೇಸ್. ಈ ಸ್ಥೂಲ ಶರೀರ ಕಣ್ಣಿಗೆ ಕಾಣೋ ಹಾಗಿದೆ, ಆದರೆ ಸೂಕ್ಷ್ಮ ಶರೀರ ಅಂತ ಹೇಳಿದಾಗ ಅದನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಸಿ ದಿ ಆತ್ಮ ಆಲ್ಸೋ, ಬಿಕಾಸ್ ಆತ್ಮ ಈಸ್ ನಾಟ್ ಎನ್ ಆಬ್ಜೆಕ್ಟ್. ಸೊ ದಿಸ್ ಈಸ್ ಕಾಲ್ಡ್ ದಿ ಸ್ಪಿರಿಟ್ ಬಾಡಿ. ಸ್ಪಿರಿಟ್ ಬಾಡಿ ಅಂತಂದರೆ ಜೀವವನ್ನು ದಿ ಸ್ಪಿರಿಟ್ ಬಾಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಗತಾಸೂನ್ ಅಂತಂದರೆ ಈ ಕಾರಣದಿಂದ ಅಂತಂದರೆ ಸ್ಥೂಲ ಶರೀರದ ಕಾರಣದಿಂದ ದ ಲೈಫ್ ಇಟ್ ಕೇಮ್ ಔಟ್. ಸೊ ಒಬ್ಬ ಪಂಡಿತನಾದವನು, ಅವನಿಗೆ ಎಲ್ಲ ಜ್ಞಾನ ಗೊತ್ತಿರೋದ್ರಿಂದ ಇಂತಹ ಒಂದು ಸ್ಥೂಲ ಶರೀರಕ್ಕೆ ಯಾವ ಅನುಕಂಪವನ್ನು ಕೂಡ ಅವನು ತೋರಿಸೋದಿಲ್ಲ ಮತ್ತು ಅದಕ್ಕಾಗಿ ಅವನು ದುಃಖನೂ ಪಡೋದಿಲ್ಲ. ಅಗತಾಸೂನ್ ಅಂತಂದರೆ ಲೈಫ್ ಅನ್ನುವಂತಹದ್ದು ಇನ್ನೂ ಅದರಲ್ಲಿ ಇದೆ. ಅದಕ್ಕೂ ಕೂಡ ಒಬ್ಬ ಪಂಡಿತನಾದವನು ದುಃಖಿಸೋದಿಲ್ಲ. ಈವನ್ ಫಾರ್ ದಿ ಸ್ಪಿರಿಟ್ ಸೋಲ್ ಆಲ್ಸೋ ಹಿ ವಿಲ್ ನಾಟ್ ಅಳೋದಿಲ್ಲ, ದುಃಖ ತೋರಿಸೋದಿಲ್ಲ. ಸೊ ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಅರ್ಜುನನಿಗೆ ನೀನೊಬ್ಬ ಪಂಡಿತನಂತೆ ನಿನ್ನ ಜ್ಞಾನವನ್ನು ಗಡಿಸು ಅಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ಇಲ್ಲಿ ಗತಾಸೂನ ಅಗತಾಸೂನ ಅಂತಹದ್ದಕ್ಕೆ ಪಂಡಿತನಾದವನು ಅಳೋದಿಲ್ಲ. ನಿನ್ನ ನಿಜವಾದ ಸ್ವರೂಪ ಏನು ಅಂತಂದರೆ ಯು ಆರ್ ಎ ಆತ್ಮಸ್ವರೂಪಿ. ಬಟ್ ಬಿಕಾಸ್ ಆಫ್ ದಿ ಅಜ್ಞಾನ ಅಂಡ್ ಅವಿದ್ಯೆ ಯು ಹ್ಯಾವ್ ಫರ್ಗಾಟನ್ ಯುವರ್ ಟ್ರೂ ನೇಚರ್ ಅಂಡ್ ಯು ಹ್ಯಾವ್ ಐಡೆಂಟಿಫೈಡ್ ಯುವರ್ ಸೆಲ್ಫ್ ವಿತ್ ದಿ ಬಾಡಿ, ಮೈಂಡ್ ಅಂಡ್ intellect. Because of that the Atma is covered. Atma is unknown to you now. That is why you are crying. So you also become Pandita. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.